ಸೂಪರ್ ಗುರು. ಅಂತೂ ಇಂತೂ 50% ಮುಗೀತು ಗುರುಗಳೇ. ನನ್ನ ಟೀಮಿಂದ 5 ಜನ, ನಿಮ್ ಟೀಮಿಂದ 5 ಜನ. ಈಗ ಮುಂದೆ ನಿಮ್ಮ ಅಕಾಡೆಗೆ ಯಾರು ಬರ್ತಾ ಇದ್ದಾರೆ? ಉತ್ಸಾಹಕ್ಕೆ ವಯಸ್ಸಿಲ್ಲ ಅನ್ನೋದಕ್ಕೆ ಇವರು ಜೀವಂತ ಸಾಕ್ಷಿ. ಕೊಡಗಿನ ವೀರನಾರಿ, ಸ್ವಲ್ಪ ಸಿಂಗಾರಿ ಸ್ವಲ್ಪ ಬಂಗಾರಿ. ಜಮಾನಾದಲ್ಲಿ ಹೀರೋಯಿನ್ ಫೇಸ್. ಮಾಲಾಶ್ರೀ ಉಮಾಶ್ರೀನೋ ಮೀಸೋ ಕೇಸು. ಭೋಜರಾಜನ ಆಸ್ಥಾನಕ್ಕೆ ಕಾಳಿದಾಸನೇ ಕಳೆ. ನಮ್ಮ ಈ ಆಸ್ಥಾನಕ್ಕೆ ಈ ಭೋಜಮ್ಮನೇ ಕಳೆ. ಲೆಟ್ಸ್ ವೆಲ್ಕಮ್ ಭೋಜಮ್ಮ ಫ್ರಮ್ ಕೋ. ಕೊಡಗಿನ ವೀರನಾರಿ ಸೂಪರ್. ತಗೊಳ್ಳಿಮ್ಮ ಭೋಜಮ್ನವರೇ, ಬನ್ನಿ ಇಲ್ಲಿ. ಫಸ್ಟ್ ಆರಾಮಾಗಿ ಒಂದು ವಿಟಿ ನೋಡ್ಬಿಟ್ಟು ನಿಮ್ದು, ಆಮೇಲೆ ಮಾತಾಡೋಣ. ವಿಟಿ ಪ್ಲೀಸ್. ನನ್ನ ಹೆಸರು ಭೋಜಮ್ಮ. ನನಗೆ ಮೊದಲಿಂದಲೂ ಡಾನ್ಸ್ ಆಕ್ಟಿಂಗ್ ಅಂದರೆ ತುಂಬಾ ಇಷ್ಟ. ನಮ್ಮ ಮಡಿಕೇರಿ ಹಾಸ್ಪಿಟಲ್ ನರ್ಸ್ ಆಗಿದ್ದೆ. ನಾನು ನರ್ಸ್ ಆಗಿದ್ದಾಗ ಪೇಷಂಟ್ಗಳ ಭಾವನೆಯನ್ನು ಅರ್ಥ ಮಾಡಿಕೊಂಡು ಪೇಷಂಟ್ಗೆ ಒಳ್ಳೆ ಸೇವೆಯನ್ನು ಸಲ್ಲಿಸಿದ್ದೀನಿ. ನರ್ಸ್ ಆಗಿದ್ರು ಸಹ ಎಲ್ಲೋ ಒಂದು ಮೂಲೆಯಲ್ಲಿ ನನ್ನೊಳಗೆ ಒಬ್ಳು ಕಲಾವಿದೆ ಇದ್ಲು. ನನಗೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಂದ್ರೆ ತುಂಬಾ ಇಷ್ಟ ಚಿಕ್ಕನಿಂದಲೂ. ಆದ್ರೆ ಮನೆಯಲ್ಲಿ ಬಡತನ ಮುಂದುವರಿಯಕ್ಕೆ ಆಗ್ಲಿಲ್ಲ. ಮದುವೆ ಆದಮೇಲೆ ನನ್ನ ಗಂಡ ಆರ್ಮಿಯವರು ಎಂದು ಉತ್ತರ ಹೇಳ್ಕೊಳ್ಳೋಕ್ಕೆ ತುಂಬಾ ಒಂಥರ ಮುಜುಗರ. ಹಾಗಾಗಿ ಹಾಗೆಯೇ ಕೊರಗ್ತಾ ಇದ್ದೆ. ನಾವು ವಯಸ್ಸನ್ನ ಮರಿಬೇಕು, ಸಂತೋಷದಲ್ಲಿ ಇರಬೇಕು. ನನಗೆ ಒಂದು ಹಠ ಛಲ, ನಾ ಮುಂದಕ್ಕೆ ಬರಬೇಕು, 10 ಜನರ ಮುಂದೆ ಮೆರಿಬೇಕು. ನನ್ನ ಮಗಳು ನನಗೆ ತುಂಬಾ ಎನ್ಕರೇಜ್ ಮಾಡ್ತಾಳೆ. ಹೀರೋಯಿನ್ ಟೈಪ್ ಬೇರೆ ಬೇರೆ ತರದ ಬಟ್ಟೆಗಳನ್ನೆಲ್ಲ ಹಾಕಿ ಮೇಕಪ್ ಮಾಡಿ ಖುಷಿ ಪಡ್ತಾಳೆ ನನ್ನನ್ನು ನೋಡಿ. ನಾನು ಈ ಶೋನಲ್ಲಿ ಬರೀ ಗೆಲ್ಲಕ್ಕೆ ಬಂದಿಲ್ಲ, ಗೆದ್ದು ಸಾಧಿಸಕ್ಕೆ ಬಂದಿದ್ದೀನಿ. ನನ್ನ ವಯಸ್ಸು 60 ಆದರೂ ನನ್ನಲ್ಲಿರೋ ಹುಮ್ಮಸ್ಸು ಇನ್ನೂ 20. ಈ ಕಾಲದ ಹುಡುಗರಿಗೆ ನಾನೇನು ಕಮ್ಮಿ ಇಲ್ಲ, ನಾ ಗೆದ್ದೆ ಗೆಲ್ತೀನಿ. ನಿಮ್ಗೆ ಯಾಕೆ ಈ ಶೋ? ಚಿಕ್ಕ ವಯಸ್ಸಿನಿಂದಲೂ ನನಗೆ ಆಕ್ಟ್ ಆಗ್ಬೇಕಂತ ಆಸೆ ಇತ್ತು. ಇದೇ ಒಂದು ಚಾನ್ಸ್ ನನಗೆ ಸಿಕ್ತು. ಮತ್ತೆ ಮತ್ತೆ ಬೇಜಾರು ಮಾಡಬೇಡಿ, ನಿಮ್ಮ ಹೇರ್ ಸ್ಟೈಲ್ ಇದು ಐ ಲವ್ ಯು, ಐ ಲೈಕ್ ಯು. ಮನೇಲಿ ಒಂದು ಕೊಟ್ಟಿಗೆಯಲ್ಲಿ ಒಂದು ಹಸು ಜೊತೆ ಒಂದು ಕರು, ಈ 3 ಇದೆ ಅಮ್ಮ. ಆಡ್ಕೊಂಡಿದೆ, ಆಟ ಆಡ್ಕೊಂಡು. ಹೇಳಿ. ನಾನು ಪಿಕ್ಚರ್ ಎಲ್ಲ ನೋಡುವಾಗ ಯಾಕೆ ಮಾಲಾಶ್ರೀ ಉಮಾಶ್ರೀಗಿಂತ ಜೋರಾಗಬಾರ್ದು? ಸೂಪರ್. ರಾಜಕುಮಾರ್ ನಿಲ್ಲೋ ಫೋಸ್, ಅವರು ಆಡೋ ಪೌರಾಣಿಕ, ಅದನ್ನೆಲ್ಲ ನೋಡಿದ್ರೆ ನಾನು ಅವರಂಗೆ ಆಗ್ಬೇಕು. ಸೂಪರ್. ನಾನು ಒಂದು ಮಾತು ಕೇಳ್ತೀನಿ, ನಿಜಾನ ಸುಳ್ಳ ಹೇಳ್ಬಿಡಿ. ಆ ಬ್ಲಾಕ್ ಅಂಡ್ ವೈಟ್ ಕಾಲದಲ್ಲಿ ನೀವು ದಮ್ ಹೊಡೆದ್ಬಿಟ್ಟು ಮೂಗಲಿ ಹೊಗೆ ಬಿಡ್ತಾ ಇದ್ರಂತೆ. ಎಂತ ಅದೇನಂದ್ರೆ ನಮ್ಮ ತಂದೆ ಬೀಡಿ ಸೇತಿದ್ರು. ಬೀಡಿ ಸೇದುವಾಗ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಅಬ್ಸರ್ವ್ ಮಾಡ್ಬಿಟ್ಟು ಅವರು ಒಂದು ನಮ್ಮ ಡ್ರಾ ಕಿಟಕಿ ಇತ್ತು, ಅಲ್ಲಿ ಆ ತುಂಡು ಬೀಡಿ ಇಡುವರು. ಅವ್ರು ಇಲ್ಲ ಸಂದರ್ಭ ನೋಡಿ ಒಲೆಯಲ್ಲಿ ಬೆಂಕಿ ಹಚ್ಚಿ ಗುರುಗಳ ಇದಕ್ಕೇನಂತೀರಾ ಈಗ? ಅದನ್ನ ಅವ್ರು ಚಟ ಮಾಡ್ಕೊಂಡಿಲ್ಲ, ಯಾವ್ದೋ ಒಂದ್ಸತಿ ಕುತೂಹಲಕ್ಕೆ ಪ್ರಯೋಗ ಮಾಡಿ ಬಿಟ್ಟಿದ್ರಿ. ನಮಗೂ ಅದನ್ನೇ ಕುತೂಹಲ. ಈಗ ನಿಮ್ ವಯಸ್ಸಲ್ಲಿರೋರು ಏನೋ ಒಂದ್ ಕಡೆ ನಿಂತ್ಕೊಂಡು ಸಿಗರೇಟ್ ಸೇರ್ತಾ ಇರ್ತೀರಾ, ನಾವು ನೋಡ್ತೀವಿ. ಅಲ್ಲ, ಅದು ಬಡ್ಡಿ ಮಗಂದು ಆ ಹೊಗೆಯಲ್ಲಿ ಏನಿದೆ, ಆ ಸಿಗರೇಟ್ ಅಲ್ಲಿ ಏನಿದೆ, ಅದ್ ಹೆಂಗ್ ಬಾಯಲ್ಲಿ ಬಿಡ್ತಾರೆ, ಅದ್ ಹೆಂಗ್ ಹೊಗೆ ಎಳ್ಕೊಂತಾರೆ, ಮೂಗಲ್ ಬಿಡ್ತಾರೆ ಅಂತ ನಾವು ಅದನ್ನ ಪ್ರಯೋಗ ಮಾಡ್ತೀವಿ. ಅದ್ರ ಜೊತೆ ಕುತೂಹಲ ಇರುತ್ತೆ. ಕುತೂಹಲದಲ್ಲಿ ತಪ್ಪಿಲ್ಲ, ಚಟದಲ್ಲಿ ತಪ್ಪಿದೆ. ಈಗ ಬೇರೆ ಜನರೇಷನ್, ನಿಮಗೆ ನಮ್ಮ ಚಿಕ್ಕ ಹುಡುಗರಿಗೆ ಬೀಡಿ ಸಿಗರೇಟ್ ಸೇದ್ಬೇಕು ಅಂತ ನೀವು ಹೇಳ್ತೀರಾ? ಇಲ್ಲ ಇಲ್ಲ, ಹೇಳೋದಿಲ್ಲ. ಖಂಡಿತ ಹೇಳೋದಿಲ್ಲ. ಸೂಪರ್ ಭೋಜಮ್ನವ್ರೆ.
ನಿಮಗೆ ಆಕ್ಟಿಂಗ್ ಮಾಡಬೇಕು ಅಂತ ಯಾಕೆ ಇಂಟ್ರೆಸ್ಟ್, ಅಷ್ಟೊಂದು ಆಸೆ? ಈ ಏಜ್ ಅಲ್ಲಿ ಆಕ್ಟಿಂಗ್ ಮಾಡಿ ನನ್ನ ವಯಸ್ಸನ್ನ ಮರಿಬೇಕು. ಈಗೇನ್ ಭೋಜಮ್ನವ್ರೆ, ನೀವು ಹೀರೋಯಿನ್, ನಾನು ಹೀರೋ, ನಮ್ ಡೈರೆಕ್ಟರ್ ಇಲ್ಲೇ ಇದಾರೆ, ಸೊ ಅವ್ರ ಆಕ್ಷನ್ ಕಟ್ ಹೇಳ್ತಾರೆ. ಆಗಿದ್ದಾಗ್ಲಿ ಇವತ್ತೇ ಇದೇ ಸ್ಟೇಜ್ ಅಲ್ಲಿ ಮುಹೂರ್ತ ಆಗೇ ಬಿಡ್ಲಿ. ಇಲ್ಲೇ ಒಂದ್ ಸೀನ್ ಹೋಗೋಣ. ಕಾಮನ್ ಹಾಕಿ ಬೇಗ. ಹೀರೋಯಿನ್ ಇದು ಯಾರು ಸೊತ್ತು ಹೇಳು. ಸಾರ್ವಜನಿಕರು ಸತ್ತು. ಸಾರ್ವಜನಿಕರು ಅಂದ್ರೆ ಯಾರು ಅಂತ ಗೊತ್ತೇನೋ? ನಿನ್ನೆಲ್ಲ ಇಲ್ಲಿ ಕಳ್ಸಿರೋನು, ಅವನ ಹುಟ್ಟಿಸಿರೋನು ನಾನು. ಅಷ್ಟೇ ಯಾಕೆ ನಿನ್ನಂತ ಸಾರ್ವಜನಿಕ ಅಂತಾರೋ ಕಣೋಲೆ? ಅಲ್ಲ ಗುರುಗಳೇ, ನಾನು ಹೀರೋ ಆಗ್ಬೇಕು ಅನ್ಕೊಂಡೆ, ಅಲ್ಲೆಲ್ಲ ವಿಲನ್ಗಳೇ ಇದಾರೆ. ಹೊಡ್ಸ್ಕೊಳ್ಳೋದಿದೆ, ಹೊಡ್ಸ್ಕೊಳ್ಳ ಬಾಮ್ಮ. ಏನು ಆಕ್ಷನ್ ಫಿಲ್ಮ್. ಲೇ ನಿನ್ಗೆ ಎಷ್ಟು ಸೊಕ್ಕು, ಇದು ಪಬ್ಲಿಕ್ ಜಾಗ ಕಣ, ಇಲ್ಲಿ ರೌಡಿತನ ಮಾಡಕ್ಕೆ ನಿನ್ಗೆ ಎಷ್ಟು ಗತ್ತು. ನಿನ್ನ ಸ್ಟೇಜ್ ಮೇಲೆ ಇದ್ರೆ ನಮ್ನ ಹೊಡೆದು ಯಾಕೋ ಸಾಯ್ಸಂಗೆ ಇದ್ದೀರಾ? ಇದು ಯಾರಲ್ಲ ಜಾಗ? ಸಾರ್ವಜನಿಕರು ಜನರೇಷನ್ಗೆ ಜನರೇಷನ್ ನೋಡಿ ಗುರು ಟೆನ್ಷನ್ ಆಗ ಬ್ಯಾಡ ಬಸಿ ಕೂಲಾಗಿರು. ತುಂಬಾ ರೊಚ್ಚಿಗೆ ತೋರಪ್ಪ ಅಜ್ಜಂದಿರು. ಅಲ್ಲ ರೀ ಗುರುಗಳೇ, ನಾ ಎಲ್ಲೋ ನರ್ಸು ಅನ್ಕೊಂಡೆ, ಇವ್ರು ನರ್ಸಲ್ಲ, ಬರೀ ಬಾರ್ಸು. ಯಾವ್ದಿದು? ಅಲ್ಲ ನರಸಮ್ಮ, ನನ್ಗೆ ಆಮೇಲೆ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಬಿಡಿ, ತುಂಬಾ ಎಳೆದಾಡಿದಿರಿ. ಇದು ನಮ್ಮ ಕನ್ನಡದ ಕತ್ರೀನಾ. ನೀವು ಕಬ್ಬು ತಿಂತ ಅದೇನೋ ಕಳ್ಕೊಂಡ್ರಂತಲ್ಲ, ವಾಟ್ ಈಸ್ ದಟ್? ಆದ್ರೆ ಎಲ್ಲರೂ ಕಣ್ಣು ಮುಚ್ಕೋಬೇಕು. ಸೂಪರ್ ಗುರು. ಪಾಂಡ್ಸ್ ಪ್ರೆಸೆನ್ಸ್ ಲೈವ್ ಸೂಪರ್ ಗುರು. ಪ್ರಾಯೋಜಕರು ಪಾಂಡ್ಸ್, ಸ್ಪಾಟ್ಸ್ ಕಡಿಮೆ ಮಾಡುತ್ತದೆ ಆಳದಿಂದ. ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ಸಹ ಪ್ರಾಯೋಜಕರು ಮಯಾಸ್, ಹೆಡ್ ಅಂಡ್ ಶೋಲ್ಡರ್ಸ್, ಸುದರ್ಶನ್ ಫ್ಯಾಮಿಲಿ ಸ್ಟೋರ್. ಪರ್ಸನಲ್ ಲೋನ್ ಅಂತ 1 ಲಕ್ಷ ಕೊಡ್ತೀವಿ. 1 ಲಕ್ಷ ಶಾಲಿನಿ ಟೀಚರ್ಗೆ ಸಾಲ ಅನಿಸಿದ್ರೆ, ಅಭಯ್ಗೆ ಅದು ಲೈಫ್ ಕಲಿಸ್ತಿರೋ ಪಾಠಕ್ಕೆ ಟ್ಯೂಷನ್ ಫೀಸ್ ಅನಿಸ್ತಿದೆ. ವಿಕೋ ಟರ್ಮರಿಕ್ ಕ್ರೀಮ್ ಜೊತೆಯಲ್ಲಿ ಪವರ್ಡ್ ಬೈ ಐರ್ವಿನ್ ನ್ಯೂಟ್ರಿಸ್ಲಿಮ್. ಸೋಮವಾರದಿಂದ ಶನಿವಾರ ರಾತ್ರಿ 7:30ಕ್ಕೆ. ಹೋಗೋಣ್ವೆ? ಓಡಿ ಹೋಗಿ ಮದ್ವೆ ಆಗ್ತಿದ್ದೀವಿ. ರಿಸೆಪ್ಷನ್ ಎಲ್ಲರ ಜೊತೆ ಮಾಡೋಣ. ಸರಿಯಾಗಿ ಶುರುವಾದರೆ ಡ್ರೀಮ್ ಫ್ಲವರ್ ನ ತಾಜತನ. ಪಾಂಡ್ಸ್ ಡ್ರೀಮ್ ಫ್ಲವರ್ ಟಾಲ್ಕ್ ನ ಮನಮೋಹಕ ಸುಗಂಧ. ಲೆಟ್ಸ್ ಗೋ. Cranberries, almonds, cashews and more. It's Fruit and Nut. Unibic Fruit and Nut cookies. It's Unibic Pickalicious. ಸೂಪರ್ ಗುರು. ಅಲ್ಲ ರೀ ಗುರುಗಳೇ, ಅಲ್ಲ ನೀವೇನ್ ರೆಡಿ ಮಾಡ್ಬೇಕು ಅಂತ ಇದ್ದೀರಾ? ಒಬ್ರು ಜಿಮ್ ಬಾಡಿ ಪೈಲ್ವಾನು, ಇನ್ನೊಬ್ರು ರೌಡಿಗಳನ್ನೆಲ್ಲ ಕರ್ಕೊಂಡ್ ಬಂದ್ ನೀವು. ಭೋಜಮ್ಮನವ್ರೆ, ನಿಮ್ ಹೆಸರು ಇನ್ಮೇಲೆ ರೌಡಿ ಭೋಜಮ್ಮ ಅಂತ ಕರಿತೀನಿ ನಾನು. ನಿಮ್ಗೆ ಇದು ತುಂಬಾ ಆಪ್ಟ್ ಆಗಿದೆ ಹೆಸರು. ದಯವಿಟ್ಟು ಅವ್ರಿಗೆ ಹೇಳ್ಬಿಡಿ ಅವ್ರ ಕಡೆ ಒಂದು ಸಾಫ್ಟ್ ಕಾರ್ನರ್ ಇರ್ಲಿ ಅಂತ. ನೀವು ಒಂದ್ ಕಡೆ ಹುಷಾರಾಗಿರಿಪ್ಪ, ದಯವಿಟ್ಟು ಕಿರಿಕ್ ಮಾಡ್ಕೊಳಕ್ ಹೋಗ್ಬಿಡಿ. ಸೊ ಒಬ್ಬೊಬ್ರ ಒದೆ ತಿನ್ನಲ್ಲ ನಾನೀಗ, ನನ್ಗೆ ಅಭ್ಯಾಸ ಆಗಿದೆ. ಸೊ ಹೇಳ್ತಾ ಇದೀನಿ, ಸೊ ಬಿ ವೆರಿ ಕೇರ್ಫುಲ್. ಆದ್ರೂ ನನ್ಗೊಂದಂತೂ ತುಂಬಾನೇ ಖುಷಿ, ಫಸ್ಟ್ ಹೊಡೆದಿದ್ದು ಬೈಸ್ಕೊಂಡಿದ್ದು ಗುರುಗಳು. ಮಿಸ್ಟೇಕ್ ಏನ್ ಗೊತ್ತಾ ಗುರುಗಳೇ ಆಗಿದ್ದು, ನೀವ್ ಕನ್ನಡಕ ಕೊಟ್ರಲ್ಲ, ಕನ್ಫ್ಯೂಸ್ ಆಗ್ಬಿಟ್ರು ಅವರು. ಸೊ ಈಗ ನಮ್ಮ ನೆಕ್ಸ್ಟ್ ಸ್ಪರ್ಧಿ, ಇಲ್ಲಿ ತನಕ ಡ್ಯಾನ್ಸ್ ಮಾಡ್ಕೊಂಡು ಎಲ್ಲಾರು ಬರ್ತಾ ಇದ್ರು, ಅದಾದ್ಮೇಲೆ ವಿಟಿ ಆಗ್ತಾ ಇದ್ವಿ. ಈಗ ಫಸ್ಟ್ ವಿಟಿ ಹಾಕ್ಬಿಟ್ಟು ಆಮೇಲೆ ಅವ್ರನ್ನ ಡೈರೆಕ್ಟ್ ಆಗಿ ಸ್ಟೇಜ್ ಮೇಲೆ ಕರಿತೀನಿ. ವಿಟಿ ಹಾಕ್ರಪ್ಪ. ಚಪ್ಪಲಿ ತಗೊಂಡ್ ಹೊಡಿತೀನಿ ಮಗನೇ. ನನ್ನ ಹೆಸರು ಸೌಮ್ಯ ಅಂತ. ನನ್ನ ಹೆಸರಿಗೂ ನನ್ನ ಕ್ಯಾರೆಕ್ಟರ್ಗೂ ಸಂಬಂಧನೇ ಇಲ್ಲ. ಸಿಂಗಿಂಗ್ ಅಲ್ಲಿ ನಾನು ಸೂಪರು.
ಸ್ಪೋರ್ಟ್ಸ್ ಅಲ್ಲಿ ನಾನು ಬಂಟರು, ಡ್ಯಾನ್ಸ್ ಅಲ್ಲಿ ಶಕೀರಾನೇ ಮೀರಿಸ್ತೀನಿ ಅಂತ ಯಾವ ಟ್ಯಾಲೆಂಟು ನನ್ಗಿಲ್ಲ. ನನ್ಗಿರೋ ಒಂದೇ ಒಂದು ಹಾಬಿ ಅಂತ ಹೇಳಿದ್ರೆ ಸೆಲ್ಫಿ. ಯಾವ ಜಾಗಗಳಿಗೆ ಹೋದ್ರು ಎಂತ ಸಿಚುವೇಶನ್ ಇದ್ರು ಸೆಲ್ಫಿ ಇಟ್ಕೊಳ್ತೀನಿ. ನನಗೆ ಗೊತ್ತು ನಾನೇ ಮಿಸ್ ವರ್ಲ್ಡ್ ಅಲ್ಲ. ಹಾಗಂತ ನನ್ನ ಮುಂದೆ ಹೋಗೋ ಹುಡುಗರು ಯಾರು ನನ್ನ ನೋಡದೆ ಹೋಗಲ್ಲ. ನಾನು ಊರಲ್ಲೆಲ್ಲ ತುಂಬಾ ಬಜಾರಿ ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಿಂದ ನಾನು ಹುಡುಗರ ತರನೇ ಬೆಳೆದು ಬಂದೆ. ಮನೆಯಲ್ಲಿ ಯಾವಾಗ ನೋಡಿದ್ರು ಸಿಟ್ಟು ಸಿಟ್ಟು ಸಿಟ್ಟು, ಯಾವಾಗ್ಲೂ ಕಿತ್ತಾಡ್ತಾನೆ ಇರ್ತಾಳೆ. ಅವಳು ಯಾವುದೇ ಜಗಳಕ್ಕೂ ಕೂಡ ನಾವು ಅವಳ ಜೊತೆಗಿರ್ಬೇಕು. ಎಲ್ಲರೂ ಹೇಳ್ತಾರೆ ನೀನ್ ಈ ತರ ಎಲ್ಲ ಬಟ್ಟೆ ಹಾಕೊಂಡ್ರೆ ಹುಡುಗರು ಕಣ್ ಸರಿ ಇರಲ್ಲ ಅಂತೇಳಿ. ನನ್ಗನ್ಸುತ್ತೆ ಈ ಓಲ್ಡ್ ಪೀಪಲ್ಸ್ ಕಣ್ ಫಸ್ಟ್ ಆಫ್ ಆಲ್ ಸರಿ ಇರಲ್ಲ. ಸೂಕ್ಷ್ಮವಾಗಿ ನೋಡ್ತಾರೆ ಓಲ್ಡ್ ಪೀಪಲ್ಸ್. ನನ್ಗೊಂಥರ ಇರಿಟೇಷನ್ ಆಗುತ್ತೆ. ನನ್ಗೆ ಎಷ್ಟೇ ಸ್ಟೈಲಿಶ್ ಆಗಿ ಬಟ್ಟೆ ಹಾಕಿದ್ರು ನನ್ನ ಮನ್ಸು ಮಾತ್ರ ಪಕ್ಕಾ ಲೋಕಲ್ಲೇ. ಇದೇ ತರ ಎಲ್ರಿಗೂ ಬ್ಯಾಂಡ್ ಬಜಾಯಿಸಕ್ ಬರ್ತಾ ಇದ್ದೀನಿ ಶೋಗೆ. ಕಾಯ್ತಾ ಇದ್ದೀನಿ. ಹೆಂಗೆ ಗುರುಗಳೇ, ನಿಮ್ ಕಡೆ ಮಾತ್ರ ರೌಡಿನ? ನಾವು ಕರ್ಸಿದೀವಿ ಈಗ. ಹೆಸರು ಮಾತ್ರ ಸೌಮ್ಯ, ಆದ್ರೆ ಪಕ್ಕ ಮಾರಿ ಮುತ್ತು. ಬವ್ವ ಸೌಮ್ಯ ಎಲ್ಲಿದ್ಲು ಬವ್ವ? ಎಲ್ಲ ಹೊಡಿತಾರೆ ಬವ್ವ ಇಲ್ಲಿ. ಈಗ ಬರ್ತಿದ ತಕ್ಷಣ ನಾನು ಎದ್ರ ಕಂಪ್ಲೇಂಟ್ ಹೇಳ್ಬೇಕು ಅಂತ ರೆಡಿ ಆಗಿದ್ದೀನಿ. ಈಗ ಏನ್ ಗೊತ್ತಾ, ಅಲ್ಲಿ ನೋಡಲ್ಲಿ ಭೋಜಮ್ಮ ಅಂತ ಕೂತಿದಾರಲ್ಲ, ಅಲ್ಲಿ ಅಲ್ಲಿ ಇಲ್ಲಿ ಒಬ್ರೇ ಕೂತಿದಾರಲ್ಲ ಕೆಂಪ್ಸಿರಿ ಹೊಡ್ಕೊಂಡು, ಗುರಾಯಿಸ್ತಾ ಇದಾರೆ ಜೋರ್ ಜೋರಾಗಿ. ನನ್ಗೆ ಹೆಂಗ್ ಹೊಡೆದ್ರು ಗೊತ್ತಾ ಅವರು? ಬನ್ನಿ ಒಂದ್ ಕೈ ನನ್ನ ಹತ್ರ ನೋಡ್ಕೊಳ್ಳೋಣ ಇವಾಗ ಸ್ಟೇಜ್ ಮೇಲೆ. ಆಹಾ ಬನ್ನಿ 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 ಬನ್ನಿ, ನಾವಿದೀವಿ ಬನ್ನಿ. ಫಸ್ಟ್ ಇವ್ರು ಗುಡಿ, ಆಮೇಲೆ ಅವ್ರ ಗುಡಿ. ವೆಲ್ಕಮ್ ಟು ದ ಶೋ ಸೌಮ್ಯ. ಫಸ್ಟ್ ಆಫ್ ಆಲ್ ಸೌಮ್ಯ, ಯಾರು ಹೆಸರಿಟ್ಟಿದ್ದು ತಮಗೆ? ನಮ್ಮ ಅಪ್ಪ ಅಮ್ಮ. ಆಮೇಲೆ ಅವ್ರಿಗೂ ಚೇಂಜ್ ಮಾಡ್ಬೇಕು ಅಂತ ಅನಿಸ್ಲಿಲ್ವಾ? ಇಲ್ಲ, ಚೇಂಜ್ ಮಾಡಿದ್ದಾರೆ. ಫ್ರೆಂಡ್ಸ್ ಎಲ್ಲ ಆಕ್ಚುಲಿ ನನ್ನ ನಿಕ್ಕಿ ನಿಕ್ಕಿ ಅಂತ ಕರೀತಾರೆ. ನನ್ನ ಹೆಸರು ನಾನೇ ಚೇಂಜ್ ಮಾಡ್ಕೊಂಡಿದೀನಿ. ನಿಕ್ಕಿ ಅಂತ ಇರ್ಬಾರ್ದಿತ್ತು, ಇಕ್ಕಿ ಅಂತ ಇಕ್ಬೇಕು. ನಾನು ಚೇಂಜ್ ಮಾಡ್ಕೊಂತೀನಿ, ಇಕ್ಕಿ ಅಂತ. ನಿಕ್ಕಿ ಇಕ್ಕಿ. ಅಪ್ಪಿ ತಪ್ಪಿ ಯಾವತ್ತಾದ್ರೂ ಅಪ್ಪನ ಮಾತು ಕೇಳಿದ್ಯಾಮ? ಕಂಪ್ಲೇಂಟ್ಸ್ ಜಾಸ್ತಿ ಅಮ್ಮನ್ ಮಾತೇ ಕೇಳಲ್ಲ. ನಮ್ಮ ಅಪ್ಪ ಯಾವಾಗ್ಲೂ ಬೈತಾ ಇರ್ತಾರೆ. ಮನೇಲಿ ಜಗಳ ಸ್ಟಾರ್ಟ್ ಆದ್ರೆ ಅದು ಸೌಮ್ಯನಿಂದಾನೆ. ಯಾರಿಗಾದ್ರು ಒಂದು ಆಕ್ಷನ್ ಸೀಕ್ವೆನ್ಸ್ ತರ ಎಗ್ರಿ ಎಲ್ಲ ಪಂಚ್ ಮಾಡಿರೋದಿದ್ಯಾ? 8ನೇ ಕ್ಲಾಸ್ ಅಲ್ಲಿ ನನ್ಗೆ ಯಾವ್ದೋ ಒಂದ್ ಹುಡುಗ ಪ್ರಪೋಸ್ ಮಾಡ್ಬಿಟ್ಟಿದ್ದ. ಯಾವನ್ನ ಪ್ರಪೋಸ್ ಮಾಡ್ದವಲ್ಲ? ಯಾರಾವ್ದು ಹುಡುಗನ್ಗೆ ಹುಡುಗನ ಯಾರಾದ್ರೂ ಪ್ರಪೋಸ್ ಮಾಡ್ತಾರ? ಸೊ ನಮ್ಮಪ್ಪ ಸಖತ್ ಹೊಡೆದಿದ್ರು ಅವ್ನ್ಗೆ. ಅವನ ಹೆಸರು ಕೂಡ ನಂಗೆ ನೆನಪಿಲ್ಲ. ಸೊ ಆ ಟೈಮಲ್ಲಿ ಗುರುಪ್ರಸಾದ್ ಅಂತ ಇಟ್ಕೊಂಡ್. ಸೊ ಆ ಟೈಮಲ್ಲಿ ನನ್ಗೊಂದೆರಡು ಅವಕಾಶ ಸಿಕ್ಕಿತ್ತು, ಇಟ್ಕೋ ಬಾರ್ಸು ಅಂತ ಹೇಳಿ. ಸೊ ಆಗೊಂದೆರಡು ಬಾರ್ಸಿದೀನಿ ಆ ಹುಡ್ಗಂಗೆ. ಅದು ಆಗಿದೆ ಲೈಫಲ್ಲಿ. ಓಕೆ ಭೋಜಮ್ನವ್ರೆ, ಹೆಂಗನ್ಸ್ತ ಇವ್ರು ನೋಡಿದ್ರೆ? ವಿಟಿ ನೋಡಿದ್ರಲ್ಲ, ಮಲಯಾಳದಲ್ಲಿ ಹೇಳ್ತಾರೆ ಎಳೆಮಾನ್ ಓಟರಿಯೋ ಮುದಿಮಾನ್ ಕಡವರಿಯೊಂದು. ಎಳೆಮಾನ್ ಆದ್ಮೇಲೆ ಮುದಿಮಾನ್ ಬಂದಿರೋದು. ನಮ್ ವಯಸ್ಸು ಮೀರ್ ಬಂದಿದ್ದೀರಾ. ಈ ವಯಸ್ಸಲ್ಲಿ ಜಾಸ್ತಿ ಆಟ ಆಡಕ್ ಚಾನ್ಸ್ ಇರೋದು. ಆಡಕ್ ಆಗಲ್ಲ. ಅಯ್ಯೋ ಬಲ ಸಿಕ್ತು ಗುರುಗಳೇ. ಸೊ ಈ ಏಜ್ ನ ಅನುಭವಿಸ್ಬಿಡ್ಬೇಕು. ಏನೇನ್ ಆಟ ಆಡ್ಬೇಕು, ಏನ್ ಕುಣಿಬೇಕು. ಅಲ್ಲ ಇಕ್ಕಿ ನೀನ್ ಏನ್ ಹೇಳ್ತಾ ಇದ್ದ ನಮ್ ತಗೊಂಡಾಗ ಅರ್ಥ ಆಗಿಲ್ಲ. ಬಟ್ ಸಖತ್ ಕೌಂಟ್ರ್ ಕೊಡ್ತಾ ಇದ್ದ. ಕಮ್ಮ ಭೋಜಮ್ಮ ಬರ್ಲಿ ನಿಮ್ ಕಡೆಯಿಂದ ಬಾಣ. ನನ್ನ ಡ್ರೆಸ್ ಪ್ಯಾಂಟ್ ಶರ್ಟ್ ಕೊಟ್ಟು ನೋಡ್ ಮಗ. ನಾನ್ ಎಲ್ಲದಕ್ಕೂ ಅವ್ರು ಯಾವ ಥ್ರಿಲ್ಲರ್ ಮಂಜು, ಯಾವ ಡಿಫ್ರೆಂಟ್ ಆನಿ, ಯಾವ ರವಿ ವರ್ಮಾ, ಒಬ್ಬ ಭೋಜಮ್ಮ. ನಂದು ಗೌನ್ ನಾನು ಮಾಡಕ್ಕಾಗಲ್ಲ ಫೈಟ್. ಈಗ ನಾನು ಜೀನ್ ಹಾಕ್ಬಿಟ್ಟು ಬರ್ತೀನಿ ಜೊತೆಗೆ ಫೈಟ್ ಮಾಡಕ್ಕೆ. ಓಕೆ, ಎನಿವೇಸ್ ಶೋ ಶುರು ಆದ್ಮೇಲೆ ನಿಮ್ದು ಫೈಟ್ಸ್ ಎಲ್ಲ ಇಟ್ಕೊಳ್ಳೋಣ. ಅಂಡ್ ಐ ಆಮ್ ವೆರಿ ಮಚ್ ಪ್ರೌಡ್ ಟು ಹ್ಯಾವ್ ಯು ಇನ್ ಮೈ ಟೀಮ್. ವೆಲ್ಕಮ್ ಸೌಮ್ಯ. ವೆಲ್ಕಮ್. ಸೂಪರ್ ಗುರು.
ಬರ್ತಾ ಬರ್ತಾ ಯಾಕೋ ಮಸಾಲ ಜಾಸ್ತಿ ಆಯ್ತು ಅನ್ಸ್ತಾ ಇದೆ ಅಲ್ಲ. ಒಂದು ಕ್ಲಾಸಿಕ್ ಆಗಿರೋ ಒಬ್ಬರನ್ನ ಕಳಿಸ್ತೀನಿ. ಓಕೆ, ಕರ್ಸಿ. ಇವರು ಧಾರವಾಡದ ಪೇಡ, ರಂಗಭೂಮಿ ಇವ್ರ ಬ್ಯಾಕ್ ಗ್ರೌಂಡು. ಇವ್ರೂರಲ್ಲಿ ಇವ್ರದೇ ಫುಲ್ ಸೌಂಡ್. ಮನೆಯವ್ರಿಗೆ ಇವ್ರು ಬರೋದು ಇಷ್ಟ ಇಲ್ಲ, ಆದ್ರೆ ಇವ್ರು ಮನ್ಸು ಮಾಡಿದ್ರೆ ಯಾವುದು ಕಷ್ಟ ಅಲ್ಲ. ಲೆಟ್ಸ್ ವೆಲ್ಕಮ್ ಶಮನ್ ಸ್ಟೇಜ್ ಪ್ಲೇ. ವಾವ್, ಇದು ನಮ್ಮ ಕನ್ನಡದ ಕತ್ರೀನಾ. ನೀವು ಉತ್ತರ ಕರ್ನಾಟಕದವರು, ಧಾರವಾಡದವರು ಎಸ್ಪೆಷಲಿ, ನಿಮಗೆ ಥಿಯೇಟ್ರು, ಆಕ್ಟಿಂಗು ಇವೆಲ್ಲ ಈ ಉತ್ಸಾಹ ಎಲ್ಲ ಹೇಗ್ ಬಂತಮ್ಮ? ನನಗೆ ಆಕ್ಚುಲಿ ಕಾಲೇಜ್ BA ಕಲ್ತಿದ್ದೀನಿ ನಾನು. ಒಂದ್ಸಲ November 1ಕ್ಕೆ ದರಾ ಬೇಂದ್ರೆ ಅವ್ರದ್ದು ನೀವು ಆಕ್ಟಿಂಗ್ ವೇಷಭೂಷ ಹಾಕ್ತಿರೇನು ಅಂತ ಕೇಳಿದ್ರು. ಯಾಕಂದ್ರೆ ನನ್ನ ಫಿಸಿಕ್ ಹಂಗಿತ್ತು, ಗಿಡ್ಡು ತಳ್ಳಗ ಹಿಂಗ. ಯಾಕೆ ಆಗ್ಬಾರ್ದು, ಹಾಕ್ತೇನೆ ಅಂತಂದೆ. ನಾ ಆಕ್ಚುಲಿ ಆಡಿಯನ್ಸ್ದಿಂದ ಎದ್ದು ಬರ್ಬೇಕಾದ್ರೆ ಅವ್ರ ಮಗ ಬಂದ್ ನನ್ ಕಾಲ್ ಮುಟ್ಟಿದ್ರು. ನಮ್ಮ ತಂದಿರ ಬಂದಂಗ ಆತು ಅಂತ. ಅಲ್ಲಿಂದ ಶುರು ಆಗಿದ್ದು. ಆಮೇಲೆ ಗಾಂಧಿ ರೋಲ್ ಹಾಕಿದೆ. ನೀವೇನದು? ಮೌಲಾನಾ ಅಬ್ದುಲ್ ಕಲಾಂ. ಮೌಲಾನಾ ಅಬ್ದುಲ್ ಕಲಾಂ. ಓಕೆ. ಶಮಾ ಮೇಡಮ್, ನಿಮ್ಮ ಡಿಗ್ರಿ ಮಾಡಿದ್ದು ಯಾವ ಇಸ್ವಿಲಿ? 69ರಲ್ಲಿ. 69. ನಾನು ಹುಟ್ಟಿರ್ಲಿಲ್ಲ. 69ರಲ್ಲಿ ಹೆಣ್ಮಕ್ಳು ವಿದ್ಯಾಭ್ಯಾಸ ಮಾಡೋದು ಇದೆಲ್ಲ ದೊಡ್ಡ ವಿಚಾರ. ಆ ಟೈಮಲ್ಲಿ ಓದೋದ್ರ ಜೊತೆಗೆ ಡಿಗ್ರಿ ಮಾಡೋದ್ರ ಜೊತೆಗೆ BA ಎಕನಾಮಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಕ್ಷಮಾ. ಬನ್ನಿ ನನ್ನ ಪಕ್ಕದಲ್ಲಿ ಬನ್ನಿ, ನನ್ನ ಟೀಮ್ ನೀವು. ನಿಮ್ಮ VT ನೋಡೋಣ ಬನ್ನಿಮ್ಮ, ಪ್ಲೀಸ್ ಕಮ್. ಪತ್ತಾರಣ್ಣ ಏನ್ ನೋಡತ್ತಿ? ನಾನು ಕ್ಷಮಾ ಹುಸ್ಕೇರಿ, ನಾ ಧಾರವಾಡದ. ನಾ ಸುಮಾರು ನಾಟಕಗಳನ್ನು ಮಾಡಿದ್ದೆ. ನನಗೊಂದು ತೊಲಿ ಬಂಗಾರ ಕೊಟ್ಟಿವಪ್ಪ, ಅದು ನೀ ಕೊಟ್ಟಂಗಾತೇನ? ಮತ್ತೊಂದು ನಾಟಕಗಳನ್ನ ಬರೆದಿದ್ದೀನಿ. ನಾಟಕ ಬರೆದು ಅದನ್ನ ಸ್ಟೇಜ್ ಮೇಲೆ ಆಡಿಸೋದು ಅಂತ ನನಗೆ ಬಹಳ ಖುಷಿ ಕೊಡ್ತದೆ. ಮತ್ತು ನನಗೆ ಬೆಸ್ಟ್ ಆಕ್ಟ್ರೆಸ್ ಅಂತ ಅವಾರ್ಡೂ ಸಿಕ್ತು. 60 ವರ್ಷದಾಗೂ ಇಷ್ಟು ಆಕ್ಟಿವ್ ಆಗಿದ್ದೇನೆ. ಮುಂಜಾನೆ ಲಘು ಹೇಳ್ತೀನಿ, ಗಾರ್ಡನ್ಗೆ ನೀರು ಹಾಕ್ತೀನಿ, ಎಣಿತೀನಿ, ಹೊಲಿತೀನಿ. ನನಗೆ ಟೈಮ್ ಸಿಕ್ಕಾಗೆಲ್ಲ ನಾನು ಪುಸ್ತಕನೂ ಓದ್ತೀನಿ. ನನ್ನ ಪುಸ್ತಕ ಓದೋದು ಅಂದ್ರೆ ಬಹಳ ಖುಷಿ. ಈಗಿನ 21ನೇ ಸೆಂಚುರಿ ಹುಡುಗಿಯರು ನೋಡಿದ್ರೆ ಅವಸರದ ಜೀವನ ಅಂತ ತಿಳ್ಕೊಂಡಾರೆ. ಮುಂಜಾನೆ ಎದ್ದು ಕೂಡಲೇ ಬರ ಲಿಫ್ಟಿಕ್ ಹಚ್ಕೋದು, ಪೌಡರ್ ಹಚ್ಕೋದು. ಸ್ನಾನ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಐ ವಾಂಟ್ ಟು ಲಿವ್ ಟುಡೇ ಅಂತ. ಯಾಕೆ ನಾಳಿನ ಜಗತ್ತು ಮುಳುಗೆ ಹೋಗ್ತದೆ. ನಾನು ಇಂಜಿನಿಯರ್ ಆದೆ, ನಾನು ಡಾಕ್ಟರ್ ಆದೆ, ನಾನು ಅಷ್ಟು ಲಕ್ಷ ಗಳಿಸ್ತೀನಿ ಅಂತಾರೆ. ಅದು ಕ್ಷಣಿಕ. ಅದು ಆದರೆ ಕಲೆ ನೀವು ಯಾರು ಅಂತ ತೋರಿಸ್ಕೊಡ್ತದೆ. 20-30 ವರ್ಷಕ್ಕೆ ಅವ್ರ ಜೀವನ ಮುಗೀತು ಅಂತ ತಿಳ್ಕೊತಾರೆ. ಆದ್ರೆ ನಾನು 60 ವರ್ಷಕ್ಕೆ ಮತ್ತೆ ನನ್ನ ಜೀವನ ಶುರುವಾಗಿದೆ ಅಂತ ತಿಳ್ಕೊಂಡು ಅವ್ರಿಗೆಲ್ಲಾನು ಒಂದು ಪಾಠ ಕಲಿಸ್ಬೇಕಂತ ಬಂದೀನಿ. ಬಿ ಕೇರ್ಫುಲ್. ಒಂದು ಅರ್ಥ ಆಯ್ತು ಊರ್ಲೆ, ನೀವು ಸೆಲೆಕ್ಟ್ ಮಾಡ್ಕೊಂಡಿರೋಂತ ಕಂಟೆಸ್ಟೆಂಟ್ಗಳು ಎಲ್ಲಾರು ಒಂದು ಆವಾಜ್ ಹಾಕ್ತಾರೆ, ಇಲ್ಲ ಎಗರಿ ಹೊಡಿತಾರೆ. ಏನಂತೀರಿ ಅಮ್ಮಲ್ಲ ಸಿರುವ? ಸೂಪರ್. ಅಮ್ಮ, ನಿಮಗೆ ಈಗಿನ ಜನರೇಷನ್ ಹುಡುಗರ ಬಗ್ಗೆ, ಯೂತ್ ಬಗ್ಗೆ, ಅವರ ಸಂಬಂಧಗಳ ಬಗ್ಗೆ ಏನನ್ಸತ್ತಮ್ಮ? ನನಗೆ ಖರೇಂದ್ರ
ಇದ್ರೊಳಗೆ ಅವ್ರದ್ದೇನು ಭಾಳ ತಪ್ಪಿಲ್ಲ ಅಂತ ಅನಿಸ್ಲಿತ್ತದ. ಈಗಿನ ತಂದೆ ತಾಯಿಯವ್ರು ಬೆಳೆಸೋದ್ರೊಳಗೆ ಏನೋ ನಾವು ತಪ್ಪಲ್ಗೆತ್ತೀವೇನೋ ಅಂತ ನನಗೆ ಅನಿಸ್ಲಿತ್ತು. ಅಂದ್ರೆ ವಯಸ್ಸಾಗಿರೋರ್ದೇ ತಪ್ಪು. ಲೈಫ್ ಇಷ್ಟೇನೆ ಅಂತಾರೆ ಈಗಿನ ಮಂದಿ, ಆದ್ರೆ ನಾನು ಲೈಫ್ ಸೂಪರ್ ಗುರು. ನಿಮ್ಮ ಕುಟುಂಬವನ್ನು ನೋಡಕ್ ನಮ್ಗೆ ಆಸೆ ಆಗ್ತಾ ಇದೆ ಅಮ್ಮ. ಕ್ಷಮಾ ಅವರ ಕುಟುಂಬನ ಸ್ಟೇಜ್ ಮೇಲೆ ಕರೆಯೋಣ. ಪ್ಲೀಸ್ ಕಮ್ ಆನ್ ಸ್ಟೇಜ್ ಪ್ಲೀಸ್. ನನ್ಗೆ ತಿಳುವಳಿಕೆ ಬಂದಿರೋವಾಗಿಂದ ಇವಳಷ್ಟು ಆಕ್ಟಿವ್ ಪರ್ಸನ್ ನಾನು ಎಲ್ಲೂ ನೋಡಿಲ್ಲ. ಸೊ ಅದು ತಂದೆದು ಒಂದು ಆಸೆ ಇತ್ತು, ಅಂದ್ರೆ ಒಂದು ಒಳ್ಳೆ ಬ್ರೇಕ್ ಸಿಕ್ಕು ಅವಳು ಒಂದ್ ಸ್ವಲ್ಪ ಎಲ್ಲ ಜನಕ್ಕೂ ಅವಳ ಟ್ಯಾಲೆಂಟ್ ಗೊತ್ತಾಗ್ಲಿ ಅಂತ. ಅನ್ಫಾರ್ಚುನೇಟ್ಲಿ ನಮ್ಮ ತಂದೆ ತೀರಿ ಹೋಗಿದ್ದಾರೆ. ಸೊ ಈ ZTV ಅವರು ಇಷ್ಟೊಂದು ಒಳ್ಳೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಅಮ್ಮನ್ನು ಸೆಲೆಕ್ಟ್ ಮಾಡ್ಬಿಟ್ಟು ಅಂತ. ಅಂಡ್ ನಿಮ್ಮಿಬ್ರು ಗೈಡೆನ್ಸ್ ಅಲ್ಲಿ ಅವಳ ಟ್ಯಾಲೆಂಟ್ ಸ್ವಲ್ಪ ಹೊರಗಡೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನನ್ನ ಹೋಪ್ಸ್ ಇದೆ. ಸೊ ಎಲ್ಲರ ಕಡೆಯಿಂದ ಆಲ್ ದಿ ಬೆಸ್ಟ್. ಅಮ್ಮ, ನಿಮ್ಮ ಯಜಮಾನ್ರವ್ರ ಹೆಸರೇನಂದ್ರಿ ನೀವು? ಆನಂದ್. ಅವರ ನೆನಪಲ್ಲೇ ಆನಂದಿ ಅಂತ ಹೆಸರಿಟ್ಟಿದೆ, ಅದಕ್ಕೆ ಆನಂದಿ ಅಂತ ಅವಳು. ಓಕೆ, ಸೋ ಸ್ವೀಟ್. ಇವತ್ತು ಅವ್ರು ನಿಮ್ನ ನೋಡ್ತಿದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವ್ರು ಎದುರಿಗಿದ್ದು ಏನ್ ಹೇಳಕ್ ಇಷ್ಟಪಡ್ತೀರಿ? ನಿಮ್ ಬಹಳ ದಿವಸದ ಆಸೆಯನ್ನ ತೀರಿಸ್ಬೇಕಂತ ಬಂದಿರಿ. ಇಲ್ಲಿಂದ್ರೆ ಆಶೀರ್ವಾದ ಕೇಳಕತ್ತೀನಿ ನಿಮ್ದು. ಅವರ ಆಶೀರ್ವಾದ ಮತ್ತು ಇವರೆಲ್ಲರ ಪ್ರೀತಿ ನಿಮ್ಮೊಟ್ಟಿಗಿದೆ. ವೆಲ್ಕಮ್ ಟು ಮೈ ಟೀಮ್. ಆಲ್ ದ ಬೆಸ್ಟ್. ಸೆಕೆಂಡ್ ಮಾಡ ಅಜ್ಜಿಗೆ, ಸೆಕೆಂಡ್ ಮಾಡ. ಆಲ್ ದ ಬೆಸ್ಟ್. ನಮ್ಮ ಶೋ ಅಲ್ಲಿ ರಂಗೇರ್ಸೋಕೆ ಒಬ್ರು ಸೆಲೆಬ್ರಿಟಿ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ. ಯಾರಪ್ಪ? ಪ್ರೀತಿ ಗೀತಿ ಇತ್ಯಾದಿ ಅಂತ ಹಾಡಿದ ಹುಡುಗಿ, ಇಂಡಸ್ಟ್ರಿಯಲ್ಲಿ ನೋವು ನುಂಗಿರೋ ಅಂತ ಬೆಡಗಿ, ಕಷ್ಟನ ಇಷ್ಟಪಟ್ಟು ಅಪ್ಕೊಂಡಿರೋ ಅಕ್ಕರೆಯ ಚೆಲುವೆ. ಲೆಟ್ಸ್ ವೆಲ್ಕಮ್ ಸಂಗೀತಾ ಭಟ್ ಆನ್ ಸ್ಟೇಜ್ ಪ್ಲೀಸ್. ಮನಸ್ಸಲ್ಲೇನೋ ಶುರುವಾಗೋಯ್ತು ಗೆಳೆಯ, ತಿಳಿಸದೆ ವಯಸ್ಸು ನನಗೆ 18 ಮನಸ್ಸಲ್ಲೇನೋ ಶುರುವಾಗೋಯ್ತು. ಮೆಲ್ಲನೆ ನಾನು ವಿಟಿ ಪ್ಲೀಸ್. ನಾನು ತುಂಬಾ ಸಂಪ್ರದಾಯಸ್ಥರ ಫ್ಯಾಮಿಲಿಯಿಂದ ಬಂದಿರೋಳು, ಆದ್ರೆ ನಾನು ಅದನ್ನ ಫಾಲೋ ಮಾಡಲ್ಲ. ನನ್ನ ಹೆಸರು ಸಂಗೀತಾ ಭಟ್. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನನ್ನ ಲೈಫಲ್ಲಿ ಏನು ಅಂದ್ರೆ, ನಾನು ತುಂಬಾ ದೊಡ್ಡ ಫಿಟ್ನೆಸ್ ಫ್ರೀಕ್. ಸೈಕ್ಲಿಂಗ್ ಅನ್ನೋದು ಬಾಡಿಗೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನನಗೆ ಆಕ್ಟಿಂಗ್ ಅಂದ್ರೆ ತುಂಬಾನೇ ಇಷ್ಟ. ಇತ್ತೀಚೆಗಷ್ಟೇ ಪ್ರೀತಿ ಗೀತಿ ಇತ್ಯಾದಿ ಅಂತ ನನ್ನ ಸಿನಿಮಾ ರಿಲೀಸ್ ಆಯ್ತು. ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂದ್ರೆ ದೇರ್ ಇಸ್ ಒನ್ ಬಿಗ್ ಕಾರಣ ಫಾರ್ ಇಟ್. ಒಂದು ಫ್ಯಾಮಿಲಿಲಿ ತಂದೆ ತಾಯಿ ಅನ್ನೋದು ತುಂಬಾ ಮುಖ್ಯ. ನನ್ನ ಲೈಫಲ್ಲಿ ನನ್ನ ತಂದೆ ಅನ್ನೋರ್ದು ಪಾತ್ರ ಬೇಗ ಮುಗ್ದೋಯ್ತು. ನನ್ನ ಇಂಡಿಪೆಂಡೆನ್ಸಿ ಅನ್ನೋದು ಸ್ಟಾರ್ಟ್ ಆಗಿದ್ದು ನಾನು 16 ವರ್ಷ ಇರೋವಾಗ. ಸೊ ಐ ಥಿಂಕ್ ಐ ಟ್ರಾವೆಲ್ಡ್ ಫಾರ್ ವೇ. ನನಗೆ ತುಂಬಾ ಜನ ಫ್ರೆಂಡ್ಸ್ ಇಲ್ಲ ಬಿಕಾಸ್ ಐ ಆಮ್ ವೆರಿ ಚೂಸಿ.
ನನಗೆ ತುಂಬಾ ಆಟಿಟ್ಯೂಡ್ ಇದೆ ಅಂತ ಪ್ರತಿಯೊಬ್ರು ಹೇಳ್ತಾರೆ. ಅದೇನಕ್ಕೆ ಹೇಳ್ತಾರೆ ಅಂದ್ರೆ ಅವರು ಏನಾದ್ರೂ ಕೇಳಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡ್ತೀನಿ. ಲೈಫ್ ಸೂಪರ್ ಗುರು ನನ್ನ ಆಪೋಸಿಟ್ ಆಗಿ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ. ಅವ್ರು ಕೊಡೋ ಅಡ್ವೈಸ್ಗಳು ಕೆಲವೊಂದ್ಸತಿ ತುಂಬಾ ಇರಿಟೇಟಿಂಗ್ ಆಗಿರುತ್ತೆ. ಆಲ್ ದ ಬುಲ್ಶಿಟ್ ಅಡ್ವೈಸಸ್ ಐ ಡೋಂಟ್ ಟೇಕ್. ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಅವ್ರು ಇನ್ನೂ ಅದೇ ಜೀವನದಲ್ಲೇ ಬಾಳ್ತಿದ್ದಾರೆ ಅಂತ. ಒಬ್ಬ ಗಂಡಸು ಅಂದ್ರೆ ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ದುಡ್ದು ತಂದಾಗ್ತಿದ್ದ, ಮತ್ತೆ ಹೆಂಗ್ಸು ಅನ್ನೋಳು ಮನೇಲಿ ಕುತ್ಕೊಂಡು ಅಡ್ಗೆ ಮಾಡ್ತಿದ್ಲು. ವಿ ರಿಯಲಿ ಡೋಂಟ್ ವಾಂಟ್ ಸಚ್ ಕೈಂಡ್ ಆಫ್ ಲೈಫ್. If I have to fight with those people, I will fight with them. If I have to convince them, I'll convince them. ನಾನು ಆ ಟಾಸ್ಕ್ ನ ಮಾಡಬಲ್ಲೆ. That is what I feel. I have all the confidence. I have all the guts to be on that stage. ನಾನು ಶೋ ಶುರುನಲ್ಲೇ ಹೇಳಿದ್ದೆ, ಯಂಗ್ಸ್ಟರ್ಸ್ ಎಲ್ಲ ಬರ್ತಾ ಇರೋದು ಜಡ್ ಕಟ್ಟಿರೋ ಎಲ್ಲಾ ರೂಲ್ಸ್ ಗಳನ್ನ ಬ್ರೇಕ್ ಮಾಡಕ್ಕೆ ಅಂತ. ಹಳೆ ರೂಲ್ಸ್ ಪ್ರಕಾರ ಹೆಂಗಸರು ಮನೇಲಿ ಇರ್ಬೇಕು, ಗಂಡಸರು ಕೆಲ್ಸಕ್ಕೆ ಹೋಗ್ಬೇಕು, ಅವರೇ ದುಡಿಬೇಕು, ಅವರೇ ತಂದು ಹಾಕ್ಬೇಕು. ಆದ್ರೆ ಈಕೆ ಅದಕ್ಕೆ ಅಪವಾದ. ಜೊತೆಗೆ ಈಕೆ ಅವರ ತಂದೆನ ಕಳ್ಕೊಂಡಿದ್ದು ತುಂಬಾ ಚಿಕ್ಕ ವಯಸ್ಸಿನಲ್ಲಿ. ಇನ್ನೊಂದು ವರ್ಸ್ಟ್ ಪಾರ್ಟ್ ಏನಂದ್ರೆ ಅಟ್ಲೀಸ್ಟ್ ಅವ್ರ ರಿಲೇಟಿವ್ಸ್ ಕೂಡ ಅವ್ರ ಸಪೋರ್ಟ್ ಬರ್ಲಿಲ್ಲ. ಇವ್ರೊಬ್ಬರೇ ದುಡ್ದು ಅವರ ಫ್ಯಾಮಿಲಿನ ನೋಡ್ಕೊಳ್ತಾ ಇದಾರೆ. ಹ್ಯಾಟ್ಸ್ ಆಫ್ ಟು ಯು. ವೆರಿ ಗುಡ್ ಜಾಬ್. ನೀವು ಸ್ಟೇಟ್ಮೆಂಟ್ ಕೊಟ್ರಿ, ಆಲ್ ಬುಲ್ಶಿಟ್ ಅಡ್ವೈಸ್ ಐ ಡೋಂಟ್ ಟೇಕ್ ಅಂತ ಹೇಳಿದ್ರಿ. ಯಾವ ಅಡ್ವೈಸ್ ಗಳು ನಿಮಗೆ ಬುಲ್ಶಿಟ್ ಅಂತ ಅನ್ಸುತ್ತೆ? ಕೆಲವೊಂದ್ಸತಿ ಅವರು ನಮ್ ಲೈಫ್ ಕರಿಯರ್ ಬಗ್ಗೆ ನಾವು ಡಿಸೈಡ್ ಮಾಡಿದಾಗ ನೀನ್ ಈ ರೀತಿ ಮಾಡ್ಬೇಡ, ಆ ರೀತಿ ಮಾಡು ಅಂತ ಹೇಳ್ತಾರೆ. ಸೊ ಐ ಬೈ ದೇರ್ ಅಡ್ವೈಸ್. ಬಟ್ ಓನ್ಲಿ ಥಿಂಗ್ ಇಸ್ ಕೆಲವೊಂದ್ಸತಿ ನಮ್ ಎಕ್ಸ್ಪೀರಿಯನ್ಸ್ ಗಳೇ ನಮ್ಗೆ ತುಂಬಾ ಕಲ್ಸಿರತ್ತೆ. ಸೊ ನಾವು ಅವ್ರ ಅಡ್ವೈಸ್ ಗಳನ್ನ ತಗೊಳಕ್ ಹೋಗಲ್ಲ. ಎಲ್ಲೋ ಒಂದ್ ಕಡೆ ತಗೋಬೇಕು ಅನ್ನಿಸ್ದಾಗ ಓಕೆ, ದೊಡ್ಡವ್ರಿಗೆ ಮರ್ಯಾದೆ ಕೊಡ್ತೀವಿ, ಕೇಳ್ಬೇಕು ಅವ್ರ ಮಾತುಗಳನ್ನ ಅನ್ನೋ ರೀತಿಲಿ ಕೇಳ್ತೀವಿ. ಒಳ್ಳೇದಾಯ್ತು ಅಂದ್ರೆ ತಗೊಳ್ತೀವಿ, ಇಲ್ಲ ಅಂದ್ರೆ ವಿ ಜಸ್ಟ್ ಲೀವ್ ಇಟ್. ಅವರ ಅಡ್ವೈಸ್ ಗಳನ್ನ ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ ಅದು. ಆದ್ರೆ ಅದನ್ನ ಬುಲ್ಶಿಟ್ ಅಂತ ಕರೆದು ಅವಮಾನಿಸೋದು ಸರಿನಾ ಅಂತ ನನ್ನ ಪ್ರಶ್ನೆ. ಐ ರಿಯಲಿ ಬೆಗ್ ಯು ಪಾರ್ಡನ್. ನಾನು ಆಕ್ಚುಲಿ ಬುಲ್ಶಿಟ್ ಅಂತ ಕರೆದಿದ್ದು ಕೆಲವೊಂದ್ಸತಿ ಹೆಂಗಾಗಿದೆ ಅಂದ್ರೆ ನನ್ನ ಲೈಫ್ ಅಲ್ಲೇ ಇದೊಂದು ಇನ್ಸಿಡೆಂಟ್ ಗಳು ನಡೆದಿದೆ. ನಾನು ಸಿನ್ಸ್ 16 ಐ ಹ್ಯಾವ್ ಬೀನ್ ಟೇಕಿಂಗ್ ಕೇರ್ ಆಫ್ ಮೈ ಫ್ಯಾಮಿಲಿ. ಸೊ ನಾನು ಏನೇ ಮಾಡ್ತಿದ್ರು ಕೂಡ ನನ್ನ ಇಂಡಿಪೆಂಡೆನ್ಸಿಯಲ್ಲೇ ನಾನು ಮಾಡ್ತಿರೋದು. ನಾನು ಒಬ್ರ ಹತ್ರ ಪಾಕೆಟ್ ಮನಿ ಅನ್ನೋದನ್ನ ಕೇಳಿಲ್ಲ. ಇನ್ನೊಂದೇನು ಅಂದ್ರೆ ನನಗೆ ಮದ್ವೆ ಆಗ್ಬೇಕು ಅಂದಾಗ ನಾನು ಮದ್ವೆ ಆಗ್ತೀನಿ. ಬಿಕಾಸ್ ನನಗೆ ಗೊತ್ತು ನಾನು ಯಾವಾಗ ಸೆಟಲ್ ಆಗ್ತೀನಿ ಅಂತ. ಸೊ ಐ ನೋ ಮೈ ಟೈಮ್. ಆ ಟೈಮ್ ಲಿಮಿಟ್ ಅನ್ನ ನಾನು ಬ್ಯಾರಿಕೇಡ್ ಹಾಕೊಂಡಿರ್ತೀನಿ. ಇನ್ ಕೇಸ್ ಅದನ್ನ ದಾಟಿ ನೀನ್ ಮದ್ವೆ ಆಗು ಅಂತ ನನಗೆ ಫೋರ್ಸ್ ಮಾಡಿದಾಗ ಐ ಫೀಲ್ ದಟ್ ಇಸ್ ಬುಲ್ಶಿಟ್. ಸಂಗೀತ ಅವರೇ, ನೀವು ಕೂಡ ಆರ್ಟಿಸ್ಟ್, ಸಿನಿಮಾದಲ್ಲಿ ಅಭಿನಯಿಸಿದ್ದೀರಿ. ನಾನು ಒಂದು ಸಣ್ಣ ಪ್ರಯತ್ನ, ಓಕೆನಾ? ಓಕೆ. ಕ್ಷಮಾ ಮೇಡಮ್, ಸ್ಟೇಜ್ ಮೇಲೆ ಬರ್ಬೋದಾ? ಈಗ ನನ್ನ ಚಾಲೆಂಜ್ ಏನು ಅಂತಂದ್ರೆ ನವರಸಗಳ ಅಭಿನಯದಲ್ಲಿ ಯಾರು ಬೆಸ್ಟ್ ಅಂತ ನೋಡೋಣ. ಓಕೆ. ಮೊದಲನೇದಾಗಿ ಹಾಸ್ಯ ರಸ. ಇದೆ ಫಾಸ್ಟ್ ಹೇಳೋದು ನಮ್ಮ ಜನರೇಷನ್ ಫಾಸ್ಟ್ ಸರ್. ಇದಕ್ಕೆ ನಂತರ ಮಗ, ಇದಕ್ಕೆ ಅಭಿನಯ ಅಂತಾರೆ. ಮುಂದಕ್ಕೆ ಹೋಗೋಣ. ಕರುಣಾರಸ. ಅಲ್ಲ, ಫೀಲ್ 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 ಹೊಟ್ಟೆಯಿಂದ ಬರೋದಲ್ಲ, ಅದು ಫೀಲ್. ಈಗ ಶೃಂಗಾರ ರಸ. ಇಬ್ರು ಸೂಪರ್ ಮಾಡಿದ್ರಪ್ಪ. ಇದು ನಾರ್ಮಲ್ ಆಗಿ ಹೆಂಗಸ್ರಿಗೆ ಬರೋಂಥದ್ದೇನೆ. ಸೊ ಅದ್ರಲ್ಲೇನು ಜಡ್ಜ್ ಮಾಡಕ್ ಆಗಲ್ಲ ನಾವು. ಇವಾಗ ನೀವು ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ನಮ್ ತರ ಮಾಡಕ್ ಆಗದೆ ಇದ್ರು ಮಾಡ್ತೀರಾ. ದಿಸ್ ಇಸ್ ಕಾಲ್ಡ್ ವೀರರಸ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಎಲ್ಲರೂ ಹೊಡೆಯಕ್ಕೆ ತಯಾರಾಗಿದ್ದಾರೆ. ಖಂಡಿತ ಮಾರ್ಕ್ಸ್ ಕೊಡ್ಬೋದು. ಈಗ ತುಂಬಾ ಮುಖ್ಯವಾದ ರಸ ಇದು, ಭೀಭತ್ಸ. ನಿನ್ನೋಡೆ ಅಷ್ಟು ಎದುರ್ಕೊಡ್ರಿ ಈ ಕಡೆ ಬಾಮ. ಓಕೆ, ಕೊಡ್ಬೋದು. ಒಂದಂತ ಖಂಡಿತ ಕೊಡ್ಬೋದು, ಖಂಡಿತ ಕೊಡ್ಬೋದು. ಸೂಪರ್ ಸೂಪರ್.
ಅಮ್ಮ ಈಗ ಸ್ವಲ್ಪ ಶಾಂತರಾಗಿ ಶಾಂತರಸ. 2 ಗ್ರಾಮ್ ಈ ಕಡೆನೇ ಜಾಸ್ತಿ ಇದೆಯಾ? ಇಲ್ಲ, 2 ಈಕ್ವಲ್ ಆಗಿದೆ. ಓಕೆ ಕೊಡ್ಬೋದು. ಶಾಂತ, ವಂಡರ್ಫುಲ್, ಸೂಪರ್. ನನ್ನ ಒಂದು ಫೇವ್ರೆಟ್ ರಸ ಇದೆ ಭಕ್ತಿ. ಅಣ್ಣ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾ ಇರೋದನ್ನ ನೋಡೋಣ, ಟ್ರೈ ಮಾಡೋಣ. ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸಾಂ ಮಂಜುಳ ವಾಗ್ವಿಲಾಸ. ನನ್ನ ಕಡೆ ತಿರುಗಿರೋದು ಜಾಸ್ತಿ ಮಾರ್ಕ್ಸ್. ನಮ್ಮವ್ರೇನ್ ಕಮ್ಮಿ ಇಲ್ಲ ಸರ್, ಚೆನ್ನಾಗೇ ಮಾಡ್ತಾ ಇದಾರೆ. ಖಂಡಿತ ಮಾಡ್ತೀನಿ ಅಂತ ಹೇಳಿದ್ನಪ್ಪ. ನಮ್ಮ ಕಡೆ ಅವ್ರು ಸಪೋರ್ಟ್ ಮಾಡ್ತಾ ಇದೀವಿ. ಇದರಿಂದ ನನಗೆ ಗೊತ್ತಾಗಿದೆ ಏನಂದ್ರೆ, ಜನರೇಷನ್ ಅಲ್ಲಿ ಯಾವ್ದೇ ಆಗಿರ್ಲಿ ಟ್ಯಾಲೆಂಟ್ ಅನ್ನೋದು ಯಾರಪ್ಪನ ಮನೆ ಸ್ವತ್ತು ಅಲ್ಲ. ಖಂಡಿತ. ಥ್ಯಾಂಕ್ಸ್ ಶಮಮ್ಮ. ಯಾವ ರಸ? ಎಕ್ಸಿಟ್ ರಸ. ಸೊ ನಮಗ್ ಗೊತ್ತಿರೋ ಹಾಗೆ ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ತಾಯಿ ಇಬ್ರೇ ಇರೋದು. ಹೌದು ಸರ್, ಹೌದು. ಈಗ 2.5 ತಿಂಗಳು ಮನೆ ಬಿಟ್ಟು ನಮ್ಮ ಮನೆಗೆ ಬಂದ್ರೆ ಅಲ್ಲಿ ನಿಮ್ಮ ತಾಯಿಯವರ ಸಿಚುವೇಶನ್ ಹೇಗಿರುತ್ತೆ? ಅಲ್ಲ, ಯಾಕಂದ್ರೆ ಮನೇಲಿ ದುಡಿತಾರ ನೀವು ಒಬ್ರೆ ಅಲ್ಲ, ಸೊ ಅದಕ್ಕಾಗಿ ನಾನು ನಿಮ್ಗೆ ಈ ಕ್ವಶನ್ ಕೇಳಿದೆ. ದುಡಿತಾ ಇರೋದು ಅಂತ ನೀವೇ ಹೇಳಿದ್ರಿ, ಸೊ ದುಡಿಯೋಕೆ ಹೊರಗಡೆ ಹೋಗ್ಲೇಬೇಕಲ್ವಾ? ಸೊ ಹಾಗೆ ನಾನು ಹೊರಗಡೆ ಬಂದಿದ್ದೀನಿ ದುಡಿಯೋಕೆ ಅಂತ. ಇನ್ನೊಂದು, ದಿಸ್ ಇಸ್ ಅ ವೆರಿ ಗುಡ್ ಮೀಡಿಯಂ ಫಾರ್ ಮೀ ಟು ಕ್ರಿಯೇಟ್ ಮೈ ಓನ್ ಪ್ರೊಫೈಲ್. ಸಂಗೀತ ಬಟ್ ಏನು ಅಂತ ಈ ಶೋ ಇಂದ ನಿಮ್ಗೆ ಎಲ್ರಿಗೂ ಗೊತ್ತಾಗತ್ತೆ. Fantastic. All the best, Sangeeta. Thank you so much. Welcome to my team. ಈಗ ನನ್ನ ಸೂಪರ್ ಸೀನಿಯರ್ ಟೀಮ್ ಇಂದ ಬರ್ತಾ ಇರೋ ಒಂದು ಎಕ್ಸ್ಟ್ರಾರ್ಡಿನರಿ ಎಂಟ್ರಿ. ಓಕೆ. ಮೈಕೋದಲ್ಲಿ ಕೆಲಸ, ಮೈಕ್ ಇಲ್ದೆ ಮಾತಾಡದೆ ಇವ್ರ ಹವ್ಯಾಸ. ಕೊಳಲಿಲ್ಲ ಅನ್ನೋದು ಒಂದು ಬಿಟ್ರೆ ಹೆಸರು ಮಾತ್ರ ಕೃಷ್ಣಾನಂದ. ಲೆಟ್ಸ್ ವೆಲ್ಕಮ್ ಕೃಷ್ಣಾನಂದ ಆನ್ ಸ್ಟೇಜ್ ಪ್ಲೀಸ್. ಐಸ್ ಕ್ಯಾಂಡಿ ಕೊಡುತ್ತೀನಿ, ನಂಬರ್ ಕೊಡೆ, ಡೈಲಿ ತಿನ್ನಿಸ್ತೀನಿ ಇಡ್ಲಿ ವಡೆ. ಅಣ್ಣ ಮುಂದಲ್ಲಿನೇ ಪಟ್ಟು ಕೇಸು, ಅಣ್ಣ ಮುಂದಲ್ಲಿಗೆ ವರ್ಲ್ಡ್ ಫೇಮಸ್, ಅಣ್ಣ ಮುಂದಲ್ಲಿಗೆ ಬ್ಯೂಟಿಫುಲ್ ಫೇಸು, ನಂದೆ ಫೇಸು. ಅಣ್ಣ ಮುಂದಲ್ಲಿಗೆ ನಾನೇ ಬಾಸು, ಅಣ್ಣ ಮುಂದಲ್ಲಿ ನಂದೆ ರೂಲ್ಸು, ಅಣ್ಣ ಮುಂದಲ್ಲಿ ನಂದೆ ಫುಲ್ಲು ಕ್ರೇಜು. ನಿನ್ನ ಪಾಕಿಡ ಹೃದಯನ ಬೊಂಬಡ, ಯಾರೇ ಆದ್ರೂ ಬಾಗೋದಿಲ್ಲ, ನಡುಗೋದಿಲ್ಲ ಗಡಗಡ. Come on, call me black. ಐಸ್ ಕ್ಯಾಂಡಿ ಕೊಡುತ್ತೀನಿ, ನಂಬರ್ ಕೊಡೆ, ಡೈಲಿ ತಿನ್ನಿಸ್ತೀನಿ ಇಡ್ಲಿ ವಡೆ, ಇಡ್ಲಿ ವಡೆ, ಇಡ್ಲಿ ವಡೆ. ಈಗ ನಿಂಗೆ ಸ್ಟಿಲ್ ಔಟ್ ಅವ್ರೆ ದುಡ್ಡಿಲ್ಲ ಅನ್ಸುತ್ತೆ. ಸೌಮ್ಯ, ಹಲೋ. ಓ ಯಜಮಾನ್ರೆ, ಏನೂ ಇಲ್ಲ, ರಿಸಲ್ಟ್ ಇಲ್ಲ. ಇದೊಂಥರ ರಿಪೇರಿ ಮಾಡ್ಲಾ ಇದನ್ನ? ಹೆಂಗೆ? ಸೌಮ್ಯ ಬನ್ರಿ ಒಂದು ನಿಮಿಷ. ಇವ್ರನ್ನ ಎಬ್ಬಿಸ್ಬೇಕು. ಏನ್ ಮಾಡ್ತೀರಿ ನೋಡ್ರಿ. ತಾತ, ಇಷ್ಟು ಜನದ ಮಧ್ಯೆ ಕಿಸ್ ಕೊಟ್ರೆ ನಿಮ್ ಹೆಂಡತಿ ಡಿವೋರ್ಸ್ ಮಾಡ್ತಾಳೆ ಪಕ್ಕ. ತಾತ ಕಿಸ್ ಮಾಡ್ತೀನಿ ತಾತ. ತಾತ ಇಲ್ಲಿ ನೋಡಿ ತಾತ. ಸರ್ ಏನ್ ಮಾಡಕ್ ಕಳ್ಸಿ? ಸಂಸಾರ ಹೊಡೆದಾಕ ಕಳ್ಸಿದ್ರ? ಕೊಟ್ಬಿಡ್ರಿ ನೋಡೋಣ. ಏನಾಗಿತ್ತು ರಿಯಾಕ್ಷನ್? ಥ್ಯಾಂಕ್ ಯು ಸೌಮ್ಯ, ಥ್ಯಾಂಕ್ ಯು. ಏನ್ ವರ್ಕ್ ಆಯ್ತು? ಆಕೆ ಬಂದು ಒಂದು ಮುತ್ತು ಕೊಟ್ಟ, ಹೂ ಮುತ್ತು ಕೊಟ್ಟಾಗ ಒಂಥರ ಸಂತೋಷ. ಅಯ್ಯೋ, ಒಂದು ಹುಡುಗಿ ನನಗೆ ಕಿಸ್ ಕೊಡ್ತಾಳೆ, ನೋಡೋಣ ಇಟ್ಕೊಂಡೆ ರಿಯಾಕ್ಟ್ ಮಾಡ್ಬಿಟ್ಟು ಟಕ್ ಅಂತ. ಮನಸ್ಸಿನ ಮುಖಭಾವದಲ್ಲಿ ಏನು ಬೇಕಾದ್ರೂ ಆಕ್ಟ್ ಮಾಡ್ಬೋದು. ಒಬ್ಬ ಇಲ್ಲಾಗಿ ತೋರಿಸ್ಬೇಕು ಅಂದ್ರೆ ನೋಡ. ವಿಲನ್ ಯಾಕಣ್ಣ ಹಂಗ್ ಮಾಡ್ತಾರೆ? ಒಬ್ಬನ ಹೀರೋ ಮೇಲೆ ಕಣ್ಣಿಟ್ಬಿಟ್ಟಿರ್ತಾರಲ್ಲ ಅದಕ್ಕೆ. ಅದೇನೋ ಬಂತಲ್ಲ ಅದು. ಕಬ್ಬು
ಮಾಮ, ಈ ಕಬ್ಬು ಕೊಟ್ಟಿದ್ದು ನೀವು ತಿನ್ನಿ ಅಂತಲ್ಲ, ಇದ್ರಿಂದ ಒಂದ್ ಸ್ಟೋರಿ ಇದೆಯಲ್ಲ. ನೀವು ಕಬ್ಬು ತಿಂತ 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 ಅದೇನೋ ಕಳ್ಕೊಂಡ್ರಂತಲ್ಲ. ವಾಟ್ ಈಸ್ ದಟ್? ಐ ವಾಂಟ್ ಟು ನೋ. ಆದ್ರೆ ಎಲ್ಲರೂ ಕಣ್ ಮುಚ್ಕೋಬೇಕು. ಯಾಕೆ? ಅದು ಸೀಕ್ರೆಟ್. ಕಣ್ಮುಚ್ರಪ್ಪ ಎಲ್ಲ. ಕಳ್ಕೊಂಡಿರೋದು ಅಲ್ಲೋ. ಮೈಕಮ್ಮಮ್ಮ, ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಕಲ್ಸ್ಕೊಟ್ಟಂತ ವ್ಯಕ್ತಿ ಯಾರು? ನಾನು ಸೊಸೆ. ಲೈಫ್ ಸೂಪರ್ ಗುರು ಬರ್ತಾ ಇತ್ತಲ್ಲ, ಸೊಸೆ ಪುಷ್ ಮಾಡಿ ಹೋಗಿ ಮಾವ ನಿನ್ಗೆ ಎಲ್ಲ ಇದೆ ಟ್ಯಾಲೆಂಟ್ಸ್, ಹೋಗಿ ಅಂದ್ರು. ಓ ಓಕೆ. ಕೃಷ್ಣಾನಂದ ಅವರೇ, ನಿಮಗೆ ಈ ಯಂಗ್ ಜನರೇಷನ್ ಬಗ್ಗೆ ಏನ್ ಅನ್ಸತ್ತೆ? ಸರ್, ಮನಸ್ಪೂರ್ವಕವಾಗಿ ಸಾವಿರಾರು ಕ್ರಿಮಿನಲ್ ನೋಡಿದ್ದೀನಿ, ಆಮೇಲೆ ರಾಜಕೀಯ ನೋಡಿದ್ದೀನಿ. ಎಲ್ಲರೂ ಬಂದ್ರು ಎಲ್ಲ ಬೊಗಳೇನೆ ಹೊಡೆದಿದ್ದು. ಹೇಳ್ತೀನಿ ಅದೇ ಬರ್ತಾ ಇದ್ದೀನಿ. ಅದಕ್ಕೆ ಇವತ್ತಿನ ಜನರೇಷನ್ ಅಲ್ಲಿ ಫಸ್ಟ್ ಆಫ್ ಆಲ್ ತಪ್ಪಿದ್ದೆ ಸ್ವತಂತ್ರ ಬರೋಕೆ ಅಂತ ಮೊದ್ಲೇನೆ ರಾಜಕೀಯದ ಇಬ್ಬಾಗ ಆಗುವಾಗ ಒಂದು ಶಬ್ದ ಮಾಡಿದ್ವಿ, ನಿಮ್ಮ ದೇಶದಲ್ಲಿ ಯಂಗ್ಸ್ಟರ್ಸ್ ಮೇಲೆ ಬರಬಾರ್ದು ಅನ್ನೋ ತರದಲ್ಲಿ ಮಾಡ್ತೀವಿ ಹಾಗೆ ಹೀಗೆ ಅಂದಾಗ ಈ ಪಾಯಿಂಟ್ ಏನಾಗಿದೆ ಅಂದ್ರೆ, ಮನೆಯಲ್ಲಿ ನೋಡಿ ಹಿಂದೆ ತಂದೆ ಫೋಟೋ, ಇವ್ರು ನಿಮ್ ತಾತ, ಇವ್ರು ಹಿಂಗಿದ್ರು ಹಿಂಗ್ ಬಾಳಿದ್ರು ಅಂತ. ಈಗ ತಂದೆಗಲ್ಲ, ಅವನ್ ಫೋಟೋನೇ ಇರೋದಿಲ್ಲ. ಜೀವನದಲ್ಲಿ ಸತ್ಯ ಅನ್ನೋದು ಕಲಿಬೇಕು, ಧರ್ಮ ಅನ್ನೋದು ಕಲಿಬೇಕು ಅಂದಾಗ ಪಾಂಡುರಂಗನ ಭಕ್ತನಾಗಿ ಹೋಗ್ಬಿಟ್ಟೆ. ಸಿನಿಮಾ ನೋಡ್ತೀವಿ, ಅದರಿಂದ ನಾವು ಏನ್ ತಗೊಂಡಿದೀವಿ ಅಂತ ಯಾರು ಮಾಡೋದು. ಸಿನಿಮಾ ನೋಡಬೇಕು, ಟಿಕೆಟ್ ತಗೋಬೇಕು ಅಷ್ಟೇ. ನಾವು ಒಳ್ಳೆದಂತ ಆರಿಸ್ಬೇಕು. ತಾತ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ? ನಿರುತಂಸವಂತ ರಾಜರಿಂದೊಡಗೂಡಿ ಅದಾರ್ ಸಾಟಿಗೆ ಸೂಪರ್ ಅಯ್ಯ, ವಂಡರ್ಫುಲ್ ಆಗಿತ್ತು. ನನಗೂ ನಿದ್ದೆ ಇಲ್ಲ, ಒಂದ್ ರೌಂಡ್ ನಿದ್ದೆ ಆಯ್ತು. ನನ್ಗೆ ಈಗೇನ್ ಅನ್ಸ್ತಾ ಇದೆ ಗೊತ್ತಾ, ಇವ್ರು ಹೇಳಿದ್ರಲ್ಲ ನನ್ನ ಸೊಸೆ ನನ್ನ ಪಂಪ್ ಹೊಡೆದು ಪ್ರೋಗ್ರಾಮ್ಗೆ ಹೋಗು ಅಂತ. 2.5 ತಿಂಗಳು ಮನೇಲಿ ನೆಮ್ಮದಿಯಾಗಿರ್ಬೋದಲ್ಲ. ಅದಕ್ಕೆ ನನಗೆ ನೀವೇ ಬೇಕಾಗಿತ್ತು. ನನ್ನ ಟೀಮಲ್ಲಿ ಒಬ್ಬೊಬ್ರು ಒಂದೊಂದ್ ತರ ಇದ್ದಾರೆ, ನಿಮ್ಮಂತವ್ರೊಬ್ರು ಮಿಸ್ಸಿಂಗ್ ಇತ್ತು. ನನಗೆ ಕರೆಕ್ಟ್ ಆಗಿರೋ ಜೋಡಿರಿ ನೀವು. ಅಲ್ಲ ಇನ್ನೊಂದು ಹೇಳ್ತೀನಿ. ಇನ್ನೊಂದ? ಅಯ್ಯೋ, 3 ತಿಂಗಳು ಇರ್ಬೇಕು, ಒಳಗಡೆ ಹೋದ್ರೆ ಭಾರಿ ಶಿಸ್ತಾಗಿರ್ಬೇಕು, ಹುಷಾರಾಗಿರ್ಬೇಕು, ಎಲ್ಲ ಟಿವಿ ಇಟ್ಟಿರ್ತಾರೆ ಹಾಗೆ ಅಂತಾರೆ. ಕೃಷ್ಣಾನಂದರ ಹಾಗೆ ಅಷ್ಟೇ ವರ್ಕ್ ಮಾಡ್ತೀನಿ. ಅಷ್ಟೇ ವಂಡರ್ಫುಲ್, ಸೂಪರ್. ಇದಾದ್ಮೇಲೆ ನಾನೇ ಮೈ ಕಿತ್ಕೊಂಡ್ಬಿಡ್ತೀನಪ್ಪ. ನಾವು ಆಗಲ್ಲ. ಏನ್ ಗೊತ್ತಾ ಒಂದ್ ವಿಷಯ? ಗೊತ್ತಿಲ್ಲ, ಹೇಳಿ. ಈ ಗ್ಯಾಪ್ ಅಲ್ಲಿ ಇವ್ರ ವೀಟಿನೇ ನಾವ್ ಇನ್ನೂ ತೋರಿಸಿಲ್ಲ. ಅಯ್ಯೋ ದೇವ್ರೆ. ನೀವ್ ಈ ಕಡೆ ನನ್ನ ಸೈಡ್ ಬಂದು ಸೈಲೆಂಟ್ ಆಗಿದ್ರೆ, ಮೈಕ್ ನನ್ ಕೈ ಕೊಟ್ರೆ ಒಂದು ಅದ್ಭುತವಾದ ವೀಟಿ ಬರುತ್ತೆ, ನೋಡ ಬನ್ನಿ. ರಾಜ್ಕುಮಾರ್ ಅವರ ನಟನೆ, ರಾಜ್ಕುಮಾರ್ ಅವರ ಸಂಗೀತ, ನನ್ನ ಮನಸ್ಸಿನ ಪರಿವರ್ತನೆನೇ ಚೇಂಜ್ ಆಗ್ಬಿಡ್ತು. ನಾನು ಕೃಷ್ಣಾನಂದ, ನನಗಿವಾಗ ವಯಸ್ಸು 70. ರಿಟೈರ್ಡ್ ಲೈಫ್ನಲ್ಲಿ ನಾನು ಹ್ಯಾಪಿಯಾಗಿದ್ದೀನಿ. 70 ವರ್ಷದವರೆಗೂ ನನಗೆ ಇವತ್ತಿನವರೆಗೂ ನನಗೆ ಯಾವ ಕಾಯಿಲೆನೂ ಇಲ್ಲ. ನನಗೆ ಮದುವೆ ಆಗಿ ಸುಮಾರು 42 ವರ್ಷ ಆಯ್ತು. ಅವರು ಇಷ್ಟಪಟ್ಟು ನನ್ನನ್ನು ಮದುವೆ ಆಗಿದ್ದಾರೆ. ತುಂಬ ಆ್ಯಕ್ಟಿವ್ ಅವರು. ಮೊಮ್ಮಕ್ಕಳು ನೋಡ್ಕೊಳ್ತಾರೆ, ಮನೆ ಕೆಲಸದಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ. ಸುಖ ದುಃಖನ ಸಮಾನವಾಗಿ ಹಂಚಿಕೊಂಡು ನಾನು ನನ್ನ ಹೆಂಡತಿ ಸುಖವಾಗಿ ಇದ್ದೀವಿ. ನಾನು 1958ರಲ್ಲಿ ರಂಗ ಪ್ರವೇಶ ಮಾಡಿದೆ. ಫಸ್ಟೇ ನಾನು ಹೆಣ್ಣು ವೇಷ ಹಾಕಿದ್ದೆ. ಬೆಸ್ಟ್ ಆಕ್ಟ್ರು, ಬೆಸ್ಟ್ ಕಾಮಿಡಿ ಎಲ್ಲ ತಗೊಂಡೆ. ಲೈಫ್ ಸೂಪರ್ ಗುರು, ಇದರಲ್ಲಿ ಹೊಸ ಜನರೇಷನು, ಹಳೆ ಜನರೇಷನ್ ಇಬ್ಬರು ಬರ್ತಾರೆ. ಈ ಇಬ್ಬರಲ್ಲಿ ಪೈಪೋಟಿ ನಡೀತದೆ ಅಂತ ನನಗೆ ಅನಿಸ್ತದೆ.
ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ನೀವು ಲೈಫ್ ಫಾರ್ ಸೂಪರ್ ಗುರುನಲ್ಲಿ ನೋಡೇ ನೋಡಿ. ಮೈಕಮ್ಮಮ್ಮ, ನಿಮ್ಮ ಬರ್ತ್ಡೇ ಯಾವಾಗ? ಬರ್ತಡೇ ಬರ್ತಡೇ ನನ್ನ ಲೈಫ್ ನಲ್ಲಿ ಬರ್ತಡೇನೇ ಮಾಡ್ಕೊಂಡಿಲ್ಲ. ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕು ಅಂದ್ರೆ ಎಷ್ಟೋ ಜನ ಸ್ಟೇಷನ್ ಅಲ್ಲಿ ಕರೆಕ್ಟ್ ಇಳಿತಾರೆ. ಬರ್ಡೇ ಕೇಳಿದವರು ಟ್ರೈನ್ಗೆ ಯಾಕೆ ಬಂದ್ರಿ ನೀವು? ಲಿಂಕ್ ಸಿಗ್ತಾ ಇಲ್ಲ ಸ್ವಲ್ಪ. ಬರ್ತಡೇ ಅನ್ನೋದು ಎಕ್ಸಾಂಪಲ್ ಕೊಡಕ್ಕೆ ನಿಮ್ಗೆ ಆಗೋದಿಲ್ಲ, ಆಗ್ತಾ ಇಲ್ಲ, ಆಗಲ್ಲ. ಆಶೀರ್ವಾದ ಮಾಡಿ. ನೀವು ನನ್ನ ಟೀಮ್ಗೆ ಹೇಳಿ ಮಾಡಿಸ್ದಂಗಿದ್ದೀರಾ. ಬನ್ನಿ, ನಿಮ್ಗೊಂದು ಮಜಾ ಕೊಡ್ತೀನಿ, ಬನ್ನಿರಿ. ಯಾರು ಜೋರಾಗಿ ಹೊಡೋದಲ್ಲಿ ಕೂತ್ಕೋತಾರೆ. ರೆಡಿ? 1 2 3. ನನ್ನ ಜಾಲಿ ಜೂನಿಯರ್ಸ್ ಟೀಮ್ ನ ಮುಂದಿನ ಕಂಟೆಸ್ಟೆಂಟ್ ಮಿನಿಸ್ಟರ್ ಮಗ, ಪಾಲಿಸ್ಟರ್ ಅಂಗಿ. ಒನ್ ಟೈಮ್ ಅಲ್ಲಿ ಸೋಲು. ಇವನ ಸೆಕೆಂಡ್ ನೇಮು. ಇವನ್ ಪ್ರಕಾರ ಲೈಫೇ ಒಂದು ದೊಡ್ಡ ಗೇಮ್. ಅಪ್ಪನ ದುಡ್ಡಲ್ಲಿ ಮೋಜು ಮಸ್ತಿ, ಬದುಕಿನ ಜೊತೆ ಆಗಾಗ ಕುಸ್ತಿ. ಇವರೇ ನಮ್ಮ ಅರ್ಜುನ್. ಲೆಟ್ಸ್ ವೆಲ್ಕಮ್ ಹಿಮ್ ಆನ್ ಸ್ಟೇಜ್. ತೋಳು ರಾಮನ ಬಂಟನ ಅಚ್ಚು, ಎರಡು ಕಣ್ಣಲು ಗೆಲ್ಲುವ ಕಿಚ್ಚು, ನಲ್ಲಿ ನೀರಲ್ಲಿ ತೊಳೆದಿರೋ ವಜ್ರ, ಬೇರೆ ಇಲ್ಲದೆ ಬೆಳೆದಿರೋ ಬಂಡೆ ಮಹತ್ತೋರ. ಅರ್ಜುನ್, ಮೈಕ್ ಸಮೇತ ನನ್ನ ಜೊತೆ ಹಿಂಗ್ ಬಂದ್ಬಿಟ್ರೆ ನಿಮ್ಮ ವಿಟಿ ಪ್ರೆಸೆಂಟ್ ಮಾಡುವ. ಆ ದ್ವಾಪರ ಯುಗದ ಅರ್ಜುನ ಬಾಣ ಬಿಡೋದ್ರಲ್ಲಿ ಎಕ್ಸ್ಪರ್ಟ್. ಈ ಕಲಿಯುಗದ ಅರ್ಜುನ ಕಾರ್ ಓಡಿಸೋದ್ರಲ್ಲಿ ಹಾರಿಸೋದ್ರಲ್ಲಿ ಎಕ್ಸ್ಪರ್ಟ್. ಹೆಸರು ಅರ್ಜುನ್. ಕಾರ್ ಚೇಂಜ್ ಮಾಡೋದು, ಕಾರ್ ಸ್ಟಂಟ್ ಮಾಡೋದು ಅಂದ್ರೆ ನಂಗೆ ಹುಚ್ಚು. ಊಟ ಟೈಮ್ ಮಾಡ್ತೀನಿ ಏನೋ ಗೊತ್ತಿಲ್ಲ, ಬಟ್ ಪಾರ್ಟಿ ಮಾತ್ರ ಯಾವತ್ತೂ ಮಿಸ್ ಮಾಡಲ್ಲ. ಅರ್ಜುನ್ ಫೋನ್ ಮಾಡಿದ್ರೆ ಫ್ರೆಂಡ್ಸಿಗಂತೂ ಪಕ್ಕಾ ಫಿಕ್ಸು, ಪಾರ್ಟಿ ಕನ್ಫರ್ಮ್ ಅಂತ. ಅಪ್ಪ XMLA. ಆ XMLA ಮಗ ಅನ್ನೋ ಐಡೆಂಟಿಟಿನೇ ಎಲ್ಲೋ ನನ್ನ ಹಾಳಾಗಕ್ಕೆ ಕಾರಣ ಆಯಿತೋ ಏನೋ. ಇಷ್ಟೆಲ್ಲದ್ರ ಮಧ್ಯದಲ್ಲಿ when I was 23 ನನಗೆ ಒಂದು ಲವ್ ಆಯಿತು. ಆ ಲವ್ ಮದುವೆ ಆಗಿ ಕನ್ವರ್ಟ್ ಆಯಿತು. ಅಷ್ಟೇ ಅಲ್ಲದೆ 3 ತಿಂಗಳಲ್ಲೇ ಅದು ಡಿವೋರ್ಸ್ ಕೂಡ ಆಗೋಯ್ತು. ಅದಾದ್ಮೇಲೆ ಆಫ್ಟರ್ 2 years ನನ್ನ ಲೈಫಲ್ಲಿ ನಾನು ಮೀಟ್ ಮಾಡಿದ್ದೆ ಮಿಲನ್. ಇಷ್ಟಪಟ್ಟೆ, ಲವ್ ಮಾಡಿದೆ, ಮದುವೆ ಆಯಿತು. ಇವತ್ತು ನನಗೆ ಒಂದು 10 months old ಬೇಬಿ ಗರ್ಲ್ ಇದ್ದಾಳೆ. ಈ ವಯಸ್ಸಾದವರು ಎಲ್ಲ ವಿಷಯದಲ್ಲೂ ಸ್ಲೋ. ಅವ್ರನ್ನ ಟ್ಯಾಕಲ್ ಮಾಡೋದೊಂದು ದೊಡ್ಡ ವಿಷಯನೇ ಅಲ್ಲ. ಏನೇನೋ ಗೆದ್ದಿದ್ದೀನಿ ಲೈಫಲ್ಲಿ, ಅವ್ರನ್ನ ಗೆಲ್ಲೋದೊಂದು ದೊಡ್ಡ ವಿಷಯನ. ಈ ಶೋ ನಾನು ಗೆದ್ದೇ ಗೆಲ್ತೀನಿ. ಲೈಫಲ್ಲಿ ತಪ್ಪುಗಳಾಗೋದು ಸಹಜ, ಆದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದು ಮತ್ತೆ ಸರಿಯಾಗಿ ಬದುಕೋದು ಇದು ತುಂಬಾನೇ ಮುಖ್ಯ ಆಗತ್ತೆ. ಆ ನಿಟ್ಟಿನಲ್ಲಿ ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅರ್ಜುನ್, ನಿಮ್ಮ ಏಜ್ ಎಷ್ಟಿದೆ? 26 ಸರ್, ಕಂಪ್ಲೀಟ್ 27. 26-27 ವಯಸ್ಸಿಗೆ ಆಲ್ಮೋಸ್ಟ್ ಒಂದು 50 ವರ್ಷಕ್ಕಾಗುವಷ್ಟು ಒಂದು ಎಕ್ಸ್ಪೀರಿಯನ್ಸ್ ನ ಕಂಡಿದ್ದೀರಾ ನೀವು. 50 ಅಲ್ಲ, 100 ಅಂತಾನೆ ಹೇಳ್ಬೋದು ಸರ್ ಬಹುಶಃ. ಓಕೆ, ಬಟ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಡ್? ಎಲ್ಲೋ ಒಂದ್ ಕಡೆ ಬಹುಶಃ ಚಿಕ್ಕ ವಯಸ್ಸಿಂದ ನನ್ನ ತಂದೆ ಪ್ರೀತಿನೇ ನನ್ನ ಹಾಳು ಮಾಡ್ತು ಅನ್ಸುತ್ತೆ. ಅದ್ ಹಾಳು ಮಾಡ್ತು ಅಂತ ಹೇಳಕ್ಕಾಗಲ್ಲ, ನಾನು ಆ ಪ್ರೀತಿನ ಹಾಳು ಮಾಡ್ಕೊಂಡೆ ಅಂತ ಮಿಸ್ಯೂಸ್ ಮಾಡ್ಕೊಂಡೆ. ನನ್ನ ಜೀವನನ ತುಂಬಾ ಏನೇ ವಿಷಯ ಆದ್ರೂ
ಬಹುಶಃ ನನ್ಗೆ ಯಾರಾದ್ರೂ ಕಾಲ್ ಮಾಡಿ ನಿಮ್ ಮನೇಲಿ ಯಾರಿಗಾದ್ರೂ ಆಕ್ಸಿಡೆಂಟ್ ಆಗಿದೆ ಅಂದ್ರೂ ಕೂಡ ನಾ ತುಂಬಾ ನಮ್ಮನೆ ಅವ್ರಿಗೆ ತಾನೆ, ನೀನ್ ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತೀಯಾ ಅನ್ನೋಷ್ಟ್ರ ಮಟ್ಟಿಗೆ ನನ್ನ ಸ್ವಭಾವ ಅಷ್ಟು ಕೂಲ್ ಆಗಿರುವಂತ ವ್ಯಕ್ತಿ. ಸೊ ನನ್ನ ಜೀವನನ ತುಂಬಾ ಜೋಯಲ್ ಆಗಿ ಕಳೆದ್ಬಿಟ್ಟಿದ್ದೀನಿ ಸರ್. ಆ ಮಧ್ಯದಲ್ಲಿ ಲವ್ ಆಯ್ತು, ಮದ್ವೆ ಆಯ್ತು, ಅದ್ರ ಜೊತೆ ಡಿವೋರ್ಸ್ ಆಯ್ತು, ಮತ್ತೆ ಇನ್ನೊಂದು ಮದ್ವೆ ಆದ್ರಿ. ಅಂಡ್ ಈ ಒಂದು ಟ್ರಾವೆಲ್ ನಿಮ್ಗೆ ಈ ವಯಸ್ಸಿಗೆ ತುಂಬಾ ಹೆವಿ ಅನ್ಸಲ್ವಾ? ಖಂಡಿತವಾಗ್ಲೂ ಅನ್ಸುತ್ತೆ ಸರ್. ಯಾಕಂದ್ರೆ ನಾನು ನನ್ನ ಮೊದಲನೇ ಮದ್ವೆ ಆದಾಗ ಬಹುಶಃ ಅದು ನನ್ನ ಮದ್ವೆ ಅಂತಾನೆ ಕನ್ಸಿಡರೇ ಮಾಡಕ್ಕಾಗಲ್ಲ. ಅಷ್ಟು ಶಾರ್ಟ್ ಟರ್ಮ್ ಅಲ್ಲಿ ಇಮಿಡಿಯೇಟ್ ಆಗಿ ಅದು ನಾನ್ ಲವ್ ಮಾಡಿದೆ ಅನ್ನೋದಕ್ಕಿಂತ ನನ್ನನ್ನ ಲವ್ ಮಾಡೋ ಹಾಗೆ ಮಾಡಿದ್ರು ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಬಟ್ ನನ್ಗೆ ಇದನ್ನ ಹೇಳ್ಕೊಳಕ್ ಒಂದು ವೇದಿಕೆ ಸಿಕ್ಕಿರ್ಲಿಲ್ಲ. ದ ವೆರಿ ನೆಕ್ಸ್ಟ್ ಮೂಮೆಂಟ್ ನಾನು ಅದರಿಂದ ಆಚೆ ಬರ್ತಿರೋ ಸಂದರ್ಭದಲ್ಲಿ ಮತ್ತೆ ನಂದೊಂದು ಫೇಸ್ಬುಕ್ ಲವ್ ಆಯ್ತು. ನಾನು ಫೇಸ್ಬುಕ್ ಅಲ್ಲಿ ಮೀಟ್ ಮಾಡಿದ್ದೆ ನನ್ ಮಿಲನ್ನ. ಸೊ ಎಲ್ಲೋ ದಿಕ್ ತಪ್ತಿದ್ದಿದೆ ಅರ್ಜುನ್ನ ಈ 2 ವರ್ಷದಲ್ಲಿ. ನನ್ನ ರಾತ್ರಿ ಪಾರ್ಟಿ ಮುಗಿಸ್ಕೊಂಡು 3 ಗಂಟೆಗೆ ಹೋಗ್ತಿದ್ದ ಅರ್ಜುನ್ನ ಇವತ್ತು 8 ಗಂಟೆ ರಾತ್ರಿ ಒಳಗೆ ಮನೆಗೆ ಸೇರ್ಕೊಳ್ಳೋ ಹಾಗೆ ಮಾಡಿದ್ದಾಳೆ ಅಂದ್ರೆ ಅದು ನನ್ನ ಮಿಲನ್ ಸರ್. ಸೊ ನಾವ್ ಯು ವೆರಿ ಹ್ಯಾಪಿ, ಅದು ನಿಮ್ ಫೇಸ್ ಅಲ್ಲೇ ಕಾಣಿಸುತ್ತೆ. ಅಂಡ್ ನೀವು ಹೇಳಿದ್ರಲ್ಲೇ ಗೊತ್ತಾಯ್ತು. ಎಸ್ ಸರ್. ಓಕೆ, ವಿತ್ ಯರ್ ಪರ್ಮಿಷನ್ ನಿಮ್ಮ ಮಗುನ ಅಂಡ್ ನಿಮ್ಮ ವೈಫ್ ನ ಸ್ಟೇಜ್ ಮೇಲೆ ಕರ್ಸ್ಕೊಳ್ಬೋದಾ? ಮಿಲನ್, ಎಷ್ಟು ತಿಂಗಳು ಮಗು ಈಗ? ನೆಕ್ಸ್ಟ್ ಮಂತ್ 5th ಅವಳ ಫಸ್ಟ್ ಇಯರ್ ಬರ್ಡೇ ಸರ್. ಮಿಲನ್ ಅವರೇ, ನಿಮ್ಮ ಹಸ್ಬೆಂಡ್ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಫೇಸ್ಬುಕ್ ಅಲ್ಲಿ ಸ್ಟಾರ್ಟ್ ಆಯ್ತು ನಮ್ ಲವ್. ವಿ ವೇರ್ ಫ್ರೆಂಡ್ಸ್ ಫಾರ್ 2 years. ಆಮೇಲಿಂದ ಫ್ರೆಂಡ್ಶಿಪ್ ಜಾಸ್ತಿ ಆಗಿ ವಿ ಫೆಲ್ ಇನ್ ಲವ್ ವಿತ್ ಈಚ್ ಅದರ್. ನಾವ್ ವಿ ಬಿನ್ ಮ್ಯಾರಿಡ್ ಅಂಡ್ ವಿ ಹ್ಯಾವ್ ಅ ಸ್ವೀಟ್ ಲಿಟಲ್ ಕಿಡ್. ವಿ ಆರ್ ಹ್ಯಾಪಿ ಫ್ಯಾಮಿಲಿ ನೌ. You don't have ಅಂಡ್ ಈ ಫ್ಯಾಮಿಲಿ ಪಿಕ್ಚರ್ನ ಎಲ್ಲರೂ ನೋಡ್ಲೇಬೇಕು. ಏನಕ್ಕೆ ಅಂತಂದ್ರೆ ಫೇಸ್ಬುಕ್ ಪ್ರೀತಿ, ಅಪ್ಪ ಅಮ್ಮ ನೋಡಿ ಮಾಡೋ ಮದ್ವೆ, ಕಾಲೇಜಲ್ಲಿ ಆಗೋ ಪ್ರೀತಿ ಮದ್ವೆ ಎಲ್ಲೇ ಆಗ್ಲಿ, ಹೆಂಗೆ ಆಗ್ಲಿ, ಪ್ರೀತಿ ಗಟ್ಟಿ ಆಗಿದ್ರೆ ಕುಟುಂಬ ಈ ತರ ಇರತ್ತೆ. ಅರ್ಜುನ್, ಏನ್ ಹೇಳಕ್ ಇಷ್ಟಪಡ್ತೆ ಈಗ? ನನ್ನ ಮಗಳು ಬಿಟ್ಟು ಹೋಗ್ತೀನಿ ಅನ್ನೋ ನೋವು ಒಂದು. ಎರಡನೇದು, ನನಗೆ ನನ್ನ ತಾಯಿ ಅಂದ್ರೆ ತುಂಬಾ ಇಷ್ಟ ಸರ್. ಐ ಲವ್ ಮೈ ಮಾಮ್ ವೆರಿ ಮಚ್. ಆಡಿಷನ್ ಬಂದಾದ್ಮೇಲೂ ಕೂಡ, ಬಂದಾಗ ಶಿ ವಾಸ್ ಫೈನ್. ವಾಪಸ್ಸು ಆಡಿಷನ್ ಮುಗಿಸ್ಕೊಂಡು ಹೋಗಿದ್ದಾಗ ಒಂದು ಫೈನ್ ಡೇ ತುಂಬಾ ತಲೆನೋವು ಬರ್ತಿತ್ತು ನಮ್ಮ ಮಮ್ಮಿಗೆ. ಆ ತಲೆನೋವು ಅಂದಾಗ ಮಮ್ಮಿಗೆ ಸರಿ ಒಂದು ಫೈನ್ ಡೇ ಅಪ್ಪ ಬ್ಯಾಂಗ್ಳೂರ್ಗೆ ಹೊರಟಿದ್ರು. ನೋಡೋ ಏನೋ ಹುಷಾರಿಲ್ಲ ಅಂತ ಇದ್ದಾಳೆ, ಇಫ್ ಇನ್ ಕೇಸ್ ಎನಿ ಎಮರ್ಜೆನ್ಸಿ ಅಡ್ಮಿಟ್ ಮಾಡೋ ಅವಳನ್ನ ಅಂತ ಹೇಳೋಗಿದ್ರು. ಕರ್ಕೊಂಡು ಹೋದಾಗ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಸ್ಕ್ಯಾನಿಂಗ್ ಮಾಡಿದ್ರು. ಸಂಜೆ ನಮ್ಮನ್ನ ಕರೆದ್ರು, ನನ್ನ ಇವಳನ್ನ. ದೇ ಟೋಲ್ಡ್ ವಿ ಆರ್ ಸಸ್ಪೆಕ್ಟಿಂಗ್ ಬ್ರೈನ್ ಟ್ಯೂಮರ್ ಟು ಹರ್ ಅಂತ. ಸೊ ಅಪ್ಪನೂ ಇರಲಿಲ್ಲ. ನೆಕ್ಸ್ಟ್ ಡೇ ಮತ್ತೆ ಇಬ್ರು ಹಾಸ್ಪಿಟ್ಲಲ್ಲೇ ಸಸ್ಪೆಕ್ಟಿಂಗ್ ಅಂತ ಹೇಳಿದ್ರಲ್ಲ. ಸೊ ಹೋಪ್ ಫಾರ್ ಗುಡ್, ಯಾರಿಗೂ ಅನ್ಯಾಯ ಮಾಡಿಲ್ಲ ಲೈಫಲ್ಲಿ, ಒಳ್ಳೇದಾಗ್ಬೋದು ಅನ್ಕೊಂಡು ವಿ ಬೋತ್ ವೇರ್ ಸ್ವಲ್ಪ ಯಾರಿಗೂ ಹೇಳಿಲ್ಲ, ಸ್ಟ್ರಾಂಗ್ ಆಗೇ ಇದ್ವಿ. ನೆಕ್ಸ್ಟ್ ಡೇ ಅಗೇನ್ ವೆನ್ ಸೀನಿಯರ್ ಡಾಕ್ಟರ್ ಸೆಕೆಂಡ್ ಒಪಿನಿಯನ್ ಎಲ್ಲ ತಗೊಂಡಾಗ ದೆನ್ ವಿ ಕೇಮ್ ಟು ನೋ ಹರ್ ಟ್ಯೂಮರ್ ವಾಸ್ ಇನ್ grade 3. ದೆನ್ ವೆನ್ ಡಾಕ್ಟರ್ ಟೋಲ್ಡ್ ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸ ಚೆನ್ನಾಗಿ ನೋಡ್ಕೊಳ್ಳಿ ಅಮ್ಮನ್ನ. ಶಿ ಮೇ ಲೀವ್ ಫಾರ್ 3 months, 9 months, ಮ್ಯಾಕ್ಸಿಮಮ್ ಫಾರ್ 2 years. ನಾನಿವತ್ತು ಈ ಶೋಗೆ ಬಂದಿರೋ ಕಾರಣ ನಮ್ಮ ಅಮ್ಮನಿಗೆಲ್ಲೋ ಒಂದು ಕಡೆ ನಾನು ಟಿವಿಲಿ ಕಾಣಿಸ್ಬೇಕು, ಫಿಲಮಲ್ಲಿ ಕಾಣಿಸ್ಬೇಕು ಅನ್ನೋದು ಭಾಳ ಆಸೆ ಇತ್ತು. ಬಟ್ ಅವ್ರು ಇಂಥ ಪರಿಸ್ಥಿತಿಗೆ ಬಂದಾಗ ನಾನು ಟಿವಿಲಿ ಬರ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಸ್ಟಿಲ್ ನನ್ನ ಟಿವಿಲಿ ನೋಡಿ ಯಾವ ಡಾಕ್ಟ್ರು ಮೇ ಬಿ ಶಿ ಮೇ ಲೀವ್ ಫಾರ್ ಮ್ಯಾಕ್ಸಿಮಮ್ 1 year ಅಂತ ಹೇಳಿದಾರೋ, ಐ ಹೋಪ್ ಸೊ ಈ ಶೋ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡೋ ರೀತಿ ನೋಡಿ ಶಿ ಮೇ ಲೀವ್ ಫಾರ್ 20 or 30 more years ಅಂತ ನಾನು ಅನ್ಕೋತೀನಿ. ವೆರಿ ವೆಲ್ ಸೆಡ್. Anyways, Arjun, welcome to my team. Thank you, sir. Good luck. All the best. Good luck. Thank you, sir.